ನಮಸ್ಕಾರ 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 ಎಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನಪ್ಪಾ ಕಾರ್ಯಕ್ರಮದ ವಿಶೇಷ, ಏನೇನು ತೋರಿಸ್ತಾ ಇದ್ದೀರಾ, ಯಾರ್ಯಾರು ಅಡುಗೆ ಮಾಡಕ್ ಬರ್ತಾರೆ, ಯಾರ್ಯಾರು ರುಚಿ ನೋಡಕ್ ಬರ್ತಾರೆ. ರುಚಿ ನಾನು ಒಬ್ಬನೇ ನೋಡೋದು, ಅಡುಗೆ ಮಾಡಕ್ ಮಾತ್ರ ಬೇಕಾದಷ್ಟು ಜನ ಬರ್ತಾ ಇದ್ದಾರೆ. ಆ ಬೇಕಾದಷ್ಟು ಜೊತೆಗೆ ನಮ್ಮ ಮೊದಲನೇ ಸುತ್ತಲ್ಲಿ ನಮ್ಮ ಕೃಷ್ಣ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ, ಚಾಕು ಹಿಡ್ಕೊಂಡು ನಿಂತ್ಬಿಟ್ಟಿದ್ದಾರೆ. ಸಾರ್ ಇವತ್ತು ಇದನ್ನೇ ಮಾಡಿ ತೋರಿಸೋದು ಅಂತ. ಖಂಡಿತವಾಗ್ಲೂ ಕೃಷ್ಣನ್ ಜೊತೆಗೆ ಇನ್ನೂ ಸಾಕಷ್ಟು ಜನ ಇದ್ದಾರೆ. ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ನೀವು ನೋಡಿ ನಿಮ್ಮನೆ ಶುರು ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುಸ್ವಾಗತನ ಬಯಸಿ ಕೃಷ್ಣ ಅವ್ರನ್ನ ಕರಿತಾ ಇದ್ದೀನಿ. ಕೃಷ್ಣ, ಅಯ್ಯಪ್ಪ ರೀ ಕೃಷ್ಣ, ಇದೇನ್ರಿ ಇದು ಮಧ್ಯಾಹ್ನ ಹೊತ್ತು ಚಾಕೋಲೆ ಹಿಡ್ಕೊಂಡು ನೀವು ಹಿಂಗೆ? ಏನಿಲ್ಲ, ನೀವು ಮಾತಾಡ್ತಾ ಇದ್ರಲ್ಲ, ಸೊ ಅಷ್ಟೊತ್ತಿಗೆ ಕಟಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಕಟಿಂಗ್ ಮಾಡೋ ರೆಡಿ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ಮಾಡೋ ಸರಿ ಹಿಂಗೆಲ್ಲ ತೋರಿಸ್ತಾರೆ, ನಮ್ಗೆ ಸ್ವಲ್ಪ ಭಯನಪ್ಪ ಈ ಚಾಕು ಕತ್ತಿ ಗಿತ್ತಿ ಅಂದ್ರೆ. ಅಲ್ಲ ಏನಿಲ್ಲ, ಶಾರ್ಪ್ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ತಾ ಇದ್ದೆ. ಅದು ಕತ್ತರ್ಸಕ್ ತಾನೇ? ಹೌದು. ಓಕೆ 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 ಓಕೆ. ಕೃಷ್ಣ, ಏನ್ ಮಾಡ್ತಾ ಇದೀರಾ ಇವತ್ತು ನೀವು? ಮೇಥಿ ಪನ್ನೀರ್. ಮೇಥಿ ಪನ್ನೀರ್. ಮೇಥಿ ಪನ್ನೀರ್ಗೆ ಏನೇನ್ ತಂದಿದ್ದೀರಾ? ಇಷ್ಟೊಂದು ಸಾಮಗ್ರಿಗಳು ತಂದ್ಬಿಟ್ಟಿದ್ದೀರಾ, ಏನೇನಿದೆ? ಮೇಥಿ ಪನ್ನೀರ್ ಬೇಕಾಗುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು, ಪನ್ನೀರು, ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಬೆಣ್ಣೆ, ಅರಿಶಿನ, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಫ್ರೆಶ್ ಕ್ರೀಮ್, ಗೋಡಂಬಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಗೂ ಎಣ್ಣೆ. ಓಹೋ, ಏನಪ್ಪಾ ಇಷ್ಟೊಂದಾಕ್ ಮಾಡ್ತಾ ಇದ್ದೀರಾ? ಓಕೆ, ಇನ್ಯಾಕ್ ತಡ, ಶುರು ಮಾಡೋಣ. ಶುರು ಮಾಡ್ಬಿಡೋಣ. ಇದು ಗ್ರೇವಿ ತಾನೇ? ಇದು ಗ್ರೇವಿ. ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದಾರೆ, ಸರ್ ಸ್ವಲ್ಪ ಗ್ರೇವಿ ತೋರಿಸಿ ಸರ್, ಗ್ರೇವಿ. ನಿಮ್ಮ ಮೊನ್ನೆ ಹೇಳಿದ್ನಲ್ಲ ನಾನು. ಹೌದು, ಗ್ರೇವಿ ತೋರಿಸಿ ಅಂತ. ನೀವು ಗ್ರೇವಿ ತೋರಿಸಿ, ತುಂಬಾ ಒಳ್ಳೇದೇ ಆಯ್ತು. ಪರವಾಗಿಲ್ಲ, ಶುರು ಮಾಡೋಣ. ಇವಾಗ ಏನ್ ಬೇಕು ನಿಮ್ಗೆ? ನನ್ಗೆ ಒಂದು ಬಾಣ್ಲಿ ಕೊಡಿ. ಸ್ವಲ್ಪ ಆಯಿಲ್ ಹಾಕಿ. ಸ್ವಲ್ಪ ಆಯಿಲ್ ಅಂದ್ರೆ ಎಷ್ಟು ಬೇಕಾಗ್ಬೋದು? ನಮ್ಮ ಕಾರ್ಯಕ್ರಮದಲ್ಲಿ ನಾವು ಒಟ್ಟಾರೆ ಉಪಯೋಗಿಸ್ತಾ ಇದೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ನ. ಕೃಷ್ಣ, ಮತ್ತೇನು ಸಮಾಚಾರ? ಹೇಳ್ಬೇಕು. ತುಂಬಾ ಕಡೆ ನಿಮ್ಮ ಮಾತುಗಳು ಏನ್ ನಡೀತಾ ಇದೆ? ಕೃಷ್ಣ ಚೆನ್ನಾಗಿ ಮಾಡ್ತಾರೆ, ಕೃಷ್ಣ ಅವ್ರು ಹೊಸದೆಲ್ಲ ಏನೋ ತೋರಿಸ್ತಾರೆ, ಮಾಡೋದೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಜನ ಕೇಳ್ತಾ ಇದ್ದಾರೆ, ನನಗಂತೂ ಕೇಳ್ತಾ ಇದ್ದಾರೆ. ಹೌದಾ? ಕೃಷ್ಣ ಶ್ರೀ ಸ್ವಲ್ಪ ಹೊಸದಾಗಿ ಚೆನ್ನಾಗಿ ಮಾಡ್ತಾರೆ ಅವರು ಅಂತ ಹೇಳಿರುವಂತ ಮಾತುಗಳಂತೂ ನಿಜ. ಸಂತೋಷ ಪಡಿ. ಇನ್ನು ಹೊಸದೇನಾದ್ರು ಕಂಡಿಡ್ಕೊಳ್ಳಿ. ಯಾಕಂದ್ರೆ ಒಂದೇ ತರ ತಿಂದು ಒಂದೇ ತರ ನೋಡಿ ಸ್ವಲ್ಪ ಬೇಜಾರಾಗಿರೋ ಜನಗಳಿಗೆ ನೀವು ತೋರಿಸ್ತಾ ಇರುವಂತದ್ದು ತುಂಬಾ ಇಷ್ಟ ಆಗಿದೆ. ಸೊ ಆಯಿಲ್ ಆಲ್ಮೋಸ್ಟ್ ಕಾದಿದೆ. ಓಕೆ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಒಂಚೂರು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ ತುಂಬಾ ಫ್ರೈ ಆದ್ರೆ ಏನಾಗುತ್ತೆ ಅಂದ್ರೆ ಕಪ್ಪಗಾಗ್ಬಿಡುತ್ತೆ, ಅದ್ರ ಫ್ಲೇವರ್ ಹೋಗುತ್ತೆ. ಸೊ ನೆಕ್ಸ್ಟ್ ಸ್ವಲ್ಪ ಫ್ರೈ ಆಗ್ತಿದ್ದಂಗೆನೆ ಈರುಳ್ಳಿ ಹಾಕೊಂಡ್ಬಿಡೋಣ. ಸೊ ಈರುಳ್ಳಿ ಬಂದು ಯಾವತ್ತೂ ಅಷ್ಟೇ ಗೋಲ್ಡನ್ ಬ್ರೌನ್ ಆಗಬೇಕು, ಅವಾಗಲೇ ಆ ಫ್ಲೇವರ್ ಬರೋದು. ಫ್ಲೇವರು ಮತ್ತೆ ಆ ಕರುಮ್ ಅನ್ನೋದು ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲಾ ಅಡಿಗೆಗಳಿಗೂ ಆತರ ಏನ್ ಬೇಕಾಗಿಲ್ಲ. ಕೆಲವು ಈ ತರ ಪರ್ಟಿಕ್ಯುಲರ್ ಮಾತ್ರ ಆತರ ಇದ್ರೆ ಚೆನ್ನಾಗಿದೆ, ಕೆಲವೆಲ್ಲ ಹಸಿದೇ ಇದ್ರೆ ಚೆನ್ನಾಗಿರುತ್ತೆ ಅಂತ. ಹೌದು, ಕೆಲವೊಂದಕ್ಕೆ ಹಸಿ ಈರುಳ್ಳಿ ಉಪಯೋಗಿಸ್ಬೇಕಾಗತ್ತೆ, ಕೆಲವೊಂದಕ್ಕೆ ಈ ತರ ಲೈಟ್ ಆಗಿ ಸ್ವಲ್ಪ ಕುಕ್ ಆಗ್ಬೇಕಾಗತ್ತೆ, ಟ್ರಾನ್ಸ್ಲೂಸೆಂಟ್ ಅಂತ ಕರಿತೀವಿ. ಕೆಲವೊಂದಕ್ಕೆ ಗೋಲ್ಡನ್ ಬ್ರೌನ್ ಆಗ್ಬೇಕಾಗತ್ತೆ. ಸೊ ಆ ರೀತಿ. ಸಿನಿಮಾಗೆಲ್ಲ ಹೋಗ್ತೀರಾ ಕೃಷ್ಣ ನೀವು? ಸಿನಿಮಾ ತುಂಬಾ ರೇರು, ಟೈಮ್ ಇರಲ್ಲ. ಓಕೆ, ಹೋಟ್ಲಿಗೆ ಹೋದ್ರೆ ಯಾವಾಗ ಶನಿವಾರ ಭಾನುವಾರ ಒಟ್ಟಿಗೆ ಹೋಗ್ತೀರಾ ಅಥವಾ ಯಾವಾಗ್ಲಾರು ಒಂದ್ಸರಿನಾ ಅಥವಾ ಆ ತರ ಏನು ಅಭ್ಯಾಸ ಇಲ್ವಾ? ಹೋಗ್ತೀನಿ, ಬಟ್ ಯಾವಾಗ್ಲಾದ್ರು ಅಂತಂದ್ರೆ ಸಾಮಾನ್ಯವಾಗಿ ಹೋಗ್ತಾನೆ ಇರ್ತೀನಿ. ತಿನ್ನಕ್ಕೆಲ್ಲ ಫ್ರೆಂಡ್ಸ್ ಮೀಟ್ ಮಾಡಕ್ಕೆ ಎಲ್ಲಾ ಕಡೆ ನಿಮ್ ಫ್ರೆಂಡ್ಸ್ ಗಳಿದಾರಾ? ಹೌದು. ಅಂದ್ರೆ ನೀವೇನು ಹೋಟ್ಲಲ್ಲಿ ಕುತ್ಕೋಬೇಕಾಗಿಲ್ಲ, ಹಿಂದ್ಗಡೆಯಿಂದ ಹೋದ್ರೆ ಅಲ್ಲೇ ಸ್ವಲ್ಪ ತಿನ್ಕೊಂಡು ಬರ್ಬೋದೇನೋ? ಅಲ್ಲ, ಹೋಗಿ ಕೂತ್ಕೊಂಡು ಊಟ ಮಾಡ್ಕೊಂಡ್ ಬರ್ತೀನಿ, ಅದ್ರಲ್ಲೇನ್ ಪ್ರಾಬ್ಲಮ್ ಇಲ್ಲ. ಓಕೆ, ಅಲ್ಲ ನಾವ್ ಹೇಳೋದು ಮಾತಾಡ್ಬೇಕು ಅಂದ್ರೆ ಫ್ರೆಂಡ್ಸ್ ನೀವು ಡೈರೆಕ್ಟ್ ಆಗಿ ಕಿಚನ್ಗೆ ಹೋಗ್ಬೋದೇನೋ? ಕಿಚನ್ಗೆ ಹೋಗ್ತೀನಿ, ಎಲ್ಲಾರ ಜೊತೆನೂ ಮಾತಾಡ್ತೀನಿ, ಮಾತಾಡಿದ್ಮೇಲೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ಬಿಟ್ಟು ರಾತ್ರಿ ಮನೆಗೆ ಬರ್ತೀನಿ. ಅಲ್ಲೂ ಸ್ವಲ್ಪ ಹೇಳ್ತಾರಲ್ಲ, ಈ ತರ ಹೊಸದೇನೋ ಮಾಡಿದ್ದೆ, ಇವಾಗ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್ ಜೊತೆ ವಿನಿಮಯ ಆಗುತ್ತಾ ನಿಮ್ಮ? ಹೌದು, ಮಾತಾಡ್ತಾ ಇರ್ತೀವಿ. ಅವ್ರ ಎಕ್ಸ್ಪೀರಿಯನ್ಸ್ ನಮ್ ಜೊತೆ ಶೇರ್ ಮಾಡ್ಕೋತಾರೆ, ನಮ್ಮ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ನಾವು ಶೇರ್ ಮಾಡ್ಕೋತೀವಿ. ಸೊ ಇದರಿಂದ ಬಂದ್ಬಿಟ್ಟು ನಮ್ ನಾಲೆಡ್ಜು ಬೆಳೆಯುತ್ತೆ. ದಯವಿಟ್ಟು ಜಾಸ್ತಿ ನಾಲೆಡ್ಜ್ ತಗೊಂಬನ್ನಿ, ಎಲ್ಲಾ ನಿಮ್ಮ ಹೋಟ್ಲ್ ಇರೋ ಫ್ರೆಂಡ್ಸ್ ಗಳೆಲ್ಲ ಮೀಟ್ ಮಾಡಿ, ಆ ಹೋಟ್ಲ್ ಏನ್ ಫೇಮಸ್ ಅಂತ ತಿಳ್ಕೊಂಡು ಅದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡಬಹುದು. ಖಂಡಿತ. ಓಕೆ, ಖಂಡಿತ. ಓಕೆ, ಆಗ್ತಾ ಇದೆಯಾ? ಇವಾಗ ಇನ್ನೊಂದ್ ಸ್ವಲ್ಪ ಫ್ರೈ ಆಗ್ಬೇಕು. ಓಕೆ ಕೃಷ್ಣ, ತುಂಬಾ ಬ್ರೌನ್ ಆಯ್ತು. ಬ್ರೌನ್ ಆಯ್ತು ಈಗ. ಓಕೆ, ಈಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ಎಲ್ಲದಕ್ಕೂ ಸ್ವಲ್ಪ ರುಚಿ ಅಲ್ವಾ? ಹೌದು, ಹಾಕ್ಬೇಕು. ಅಂದ್ರೆ ಬಹಳ ಪ್ರಮಾಣ ಜಾಸ್ತಿ ಆಗೋಯ್ತು, ಹಾಕಿದ್ರು ಸ್ವಲ್ಪ ಜಾಸ್ತಿ ಅದು ಮಸಾಲೆ ವಾಸನೆ ಬಂದಂಗೆ. ಹೌದಪ್ಪ, ನನಗೇನೋದು ಇಷ್ಟ ಆಗಲ್ಲ ಜಾಸ್ತಿ ಹಾಕಿದ್ರೆ. ಸ್ವಲ್ಪ ನೀರು ಹಾಕಿ. ಸ್ವಲ್ಪ ನೀರು ಬೇಕಾ? ಸಾಕು. ಈಗೇನ್ ಮಾಡೋಣ ಅಂದ್ರೆ ನೀರು ಹಾಕಿದೀವಲ್ಲ, ಮಸಾಲ ಹಾಕೊಂಡ್ಬಿಡೋಣ. ಎಲ್ಲಾನು ಹಾಕೊಳ್ಳಿ ಸರ್.
ಮೊದಲಿಗೆ ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕಲ್ಲ, ಇದು ಸ್ವಲ್ಪ ಬ್ಲಾಂಡ್ ಆಗಿರುತ್ತೆ, ತುಂಬಾ ಖಾರ ಬರಲ್ಲ ಇದು. ಹೌದಾ? ಹೌದು, ಸ್ವಲ್ಪ ಸ್ವೀಟಿಶ್ ಆಗಿ ಬರುತ್ತೆ, ಸ್ವೀಟ್ ಮೇಲೆ ಬರುತ್ತೆ. ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು. ಚಪಾತಿಗ? ಹಾ. ಓಕೆ. ಗರಂ ಮಸಾಲ, ಚಿಲ್ಲಿ ಪೌಡರ್ ಎಷ್ಟು ಹಾಕಿದ್ವೋ ಅಷ್ಟೇನೆ, ಜೀರಾ ಪೌಡರ್, ಧನಿಯಾ ಡಬಲ್ ಹಾಕ್ಬೇಕಾಗತ್ತೆ. ಓಹೋ, ಸ್ವಲ್ಪ ದಿನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರ್ತೇನಲ್ಲ. ಹೌದು. ಆಮೇಲೆ ನೆಕ್ಸ್ಟ್ ಅರಿಶಿನ ಸ್ವಲ್ಪ ಹಾಕಿ. ಇದು ಗ್ರೇವಿ ತೋರಿಸ್ತಾ ಇದ್ರೆ ಸಾಕಷ್ಟು ಜನ ನಮ್ಮ ವೀಕ್ಷಕರಿಗೆಲ್ಲ ಖುಷಿಯಾಗಿರುತ್ತೆ, ಒಳ್ಳೊಳ್ಳೆ ಗ್ರೇವಿ ಬರ್ತಾ ಇದೆಯಪ್ಪ, ಒಳ್ಳೊಳ್ಳೆ ಗ್ರೇವಿ ಬರ್ತಾ ಇದೆ ಅಂತ. ಅದಕ್ಕೆ ನಾನು ಅನ್ಕೊಂಡೆ ಈ ಸ್ವಲ್ಪ ಗ್ರೇವಿಗಳನ್ನೇ ಜಾಸ್ತಿ ಮಾಡ್ಸೋಣ. ಗ್ರೇವಿ ಮಾಡ್ಕೊಳ್ತು ಅಂದ್ರೆ ಅವ್ರು ಚಪಾತಿನೋ ಮುದ್ದೆನೋ ಅನ್ನನೋ ಏನೋ ಮಾಡ್ಕೊಂಡು ಮಾಡ್ಕೊಳ್ತಾರೆ ಅವರು. ನೋಡಿ, ಇವಾಗ ಮಸಾಲೆ ಎಲ್ಲ ಕುಕ್ ಆಗಿದೆ ಲೈಟಾಗಿ. ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ ಮೆಂತ್ಯ ಸೊಪ್ಪು, ಒಳ್ಳೆ ಕಡಾಯಿ ಗ್ರೇವಿ ಥರನೇ ಆಗ್ತಾ ಇದೆ. ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಅಲ್ಲ. ಒಂಥರ ಸ್ವೀಟಿಶ್ ಮೇಲೆ ಇರುತ್ತೆ, ಹುಳಿ ಇರಲ್ಲ ಇದರಲ್ಲಿ ಜಾಸ್ತಿ. ಸೊ ಒಂಥರ ಡಿಫ್ರೆಂಟ್. ನಾವು ಟೊಮೆಟೊನೇ ಹಾಕಿಲ್ಲ, ಸೋಯಾ ಸಾಸ್ ಅವೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಗ್ರೀನ್ ಬಿದ್ರೆ ಸ್ವಲ್ಪ ಕಳೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಬ್ರೌನ್ ಮೇಲೆ ಗ್ರೀನ್ ಬಿದ್ರೆ. ಅದ್ರ ಗ್ರೀನ್ ಬೀಳೋದು ಅಂತಲ್ಲ, ಗಾರ್ನಿಶ್ ಬೇಕಂದ್ರೆ ಮೇಲೆ ಹಾಕೋಬಹುದು. ಬಟ್ ಅದ್ರ ಫ್ಲೇವರ್ ಇದೆಯಲ್ಲ, ಮೆಂತ್ಯದ ಸೊಪ್ಪು ಫ್ಲೇವರ್, ಅದು ಫ್ರೈ ಆಗಿ ಕುಕ್ ಆದ್ರೇನೆ ಅದು ಫ್ಲೇವರ್ ಬಿಡೋದು. ಸೊ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಫ್ಲೇವರ್ ಬಿಡತ್ತಲ್ಲ, ಒಳ್ಳೆ ಫ್ಲೇವರ್ ಬರುತ್ತೆ ನಮ್ಮ ಗ್ರೇವಿಗೆ ಮೇಥಿದು. ಓಕೆ ಓಕೆ. ಕ್ಯಾಶ್ಯೂ ಪೇಸ್ಟ್ ಮಾಡಿ ಇಟ್ಕೊಂಡಿದೀವಲ್ಲ, ಅಂದ್ರೆ ಏನು ಗೋಡಂಬಿ ಪೇಸ್ಟ್. ಬಟ್ ಇನ್ನೊಂದು ಗೋಡಂಬಿ ಬಿತ್ತು ಅಂದ್ರೂ ಸ್ವಲ್ಪ ಟೇಸ್ಟ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಹೌದು, ಸ್ವೀಟ್ನೆಸ್ ಬರುತ್ತಲ್ಲ ಅದ್ರದ್ದು. ಸಾಕು, ಒಂದು 2-3 ಸ್ಪೂನ್ ಹಾಕಿದ್ರೆ ಸಾಕು. ಸಾಕು. ಅದು ತಿಕ್ಕಾಗೂ ಬರುತ್ತಲ್ಲ ಗ್ರೇವಿ, ಅದು ಗಟ್ಟಿ ಬರುತ್ತೆ. ಹೌದು ಹೌದು, ಥಿಕ್ನೆಸ್ ಬರುತ್ತೆ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕಿ. ಓಕೆ. ನೋಡಿ, ಈಗ ಗ್ರೇವಿ ನಮ್ಗೊಂದು ಹದಕ್ಕೆ ಬಂತಲ್ವಾ. ಆ ಮಸಾಲ ಮೇಥಿ ಎಲ್ಲ ಹಾಕಿದ್ವಲ್ಲ ಈಗ, ಪೇಸ್ಟ್ ಎಲ್ಲ, ಸೊ ಎಲ್ಲ ಅದು ಒಟ್ಟಿಗೆ ಕುಕ್ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರಿದ್ರೆ ಏನಾಗುತ್ತೆ, ಹಿಂಗತ್ತೆ. ಓಕೆ ಓಕೆ ಓಕೆ. ಸೊ ಇವಾಗ ಏನು ಮಾಡೋಣ, ಇದನ್ನ ಬಟರ್ ಸ್ವಲ್ಪ ಹಾಕಿ ಕುಕ್ ಮಾಡೋಣ. ಓಹೋ, ಬಟರು ಗೋಡಂಬಿ ಇವೆಲ್ಲ ಮಿಕ್ಸ್ ಆಗಿ ಆ ಗ್ರೇವಿ ಮಜಾನೇ ಬೇರೆ ರೀ. ನೀವೇನೇ ಹೇಳ್ರಿ ಕೃಷ್ಣ. ಖಂಡಿತವಾಗ್ಲು. ಇವಾಗ ನಾರ್ತ್ ಇಂಡಿಯನ್ ಗ್ರೇವೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಾವ್ ಅನ್ಕೋತೀವಿ, ಏನಪ್ಪಾ ಇಷ್ಟೊಂದು ಫ್ಯಾಟ್ ಇದೆ, ಇದು ಅದು ಅಂತ ಅನ್ಕೋ. ಬಟ್ ಏನಂದ್ರೆ ಅದ್ ಬಿದ್ರೇನೆ ಅದು ಟೇಸ್ಟ್ ಬರೋದು, ಆ ಫ್ಲೇವರ್ ಬರೋದು. ಹಾಗೂ ಸ್ವಲ್ಪ ತಿಂದ್ರು ತೃಪ್ತಿಯಿಂದ ತಿನ್ಬೇಕು ಅನ್ನೋದು. ಹೌದೌದೌದು. ಸೊ ಇವಾಗ ಆಲ್ಮೋಸ್ಟ್ ಕುಕ್ ಆಗಿದೆ. ಈಗ ಪನ್ನೀರ್ ಹಾಕ್ಬಿಡೋಣ. ಆಮೇಲೆ ಪನ್ನೀರ್ ಕೂಡ ನಾವು ಕಟ್ ಮಾಡ್ಕೋತೀವಲ್ವಾ. ಹೌದು. ಸಾಮಾನ್ಯವಾಗಿ ದೊಡ್ಡದಾಗಿ ಎಲ್ಲ ಕಟ್ ಮಾಡ್ಬಿಡ್ತಾರೆ, ಮಸಾಲ ಸೇರ್ಕೊಳ್ಳಲ್ಲ ಅಂತಾರೆ ಅವಾಗ. ಸೊ ಮಸಾಲ ಸೇರ್ಕೊಳ್ಳಲ್ಲ ಪನ್ನೀರ್ ಒಳಗೆ, ಚಿಕ್ಕದಾಗಿ ಕಟ್ ಮಾಡಿದ್ರೆ ಒಂದ್ ಪೀಸ್ ಬಂದಾಗ ತುಂಬಾ ಚೆನ್ನಾಗಿರುತ್ತೆ ಆ ಗ್ರೇವಿ ಜೊತೆ ತಿನ್ನೋವಾಗ. ಹೌದೌದೌದು. ಇವಾಗ ಪನ್ನೀರು ಕುಕ್ ಆಗಿದೆ ಆಲ್ಮೋಸ್ಟ್, ಅದ್ರ ಜೊತೆಗೆ ಬ್ಲೆಂಡ್ ಆಗಿದೆ. ಇವಾಗ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಕ್ರೀಮ್ ಹಾಕೊಳ್ಳೋಣ. ಇದಕ್ಕೆ ಕ್ರೀಮ್ ಹಾಕ್ಲೇಬೇಕಾ ಕೃಷ್ಣ ಎಲ್ಲದಕ್ಕೂ? ಕ್ರೀಮ್ ಹಾಕಿದ್ರೆ ಅದ್ರದ್ದೊಂದು ಟೇಸ್ಟೇ ಬೇರೆ ತರ ಬರುತ್ತಲ್ಲ. ಒಂದು ಒಳ್ಳೆ ಕ್ರೀಮ್ ಅಲ್ಲ ಇದು? ಫ್ರೆಶ್ ಕ್ರೀಮ್. ನಾವು ನಾರ್ತ್ ಇಂಡಿಯಾಗೆ ಎಲ್ಲೋದ್ರೂ ಸಹ ಅಲ್ಲೂ ಸಹ ಹೀಗೇನೆ ಕ್ರೀಮ್ ಹಾಕಿ ಕೊಡ್ತಾರೆ ಅವರು. ಫ್ರೆಶ್ ಕ್ರೀಮು ಅಲ್ಲೇ ತೆಗೆದು ಹಾಕ್ತಾ ಇರ್ತಾರೆ ಕ್ರೀಮ್ನ. ಸೊ ಗ್ರೇವಿ ರೆಡಿ ಆಗಿದೆ, ಡಿಶ್ ಔಟ್ ಮಾಡ್ಬಿಡೋಣ. ಮಾಡೋಣ ಸರ್, ಮಾಡೋಣ. ಸ್ವಲ್ಪ ಗಾರ್ನಿಷ್ಗೆ ಮೇಲೆ ಮಾಡಿ ಕ್ರೀಮ್ ಅಂತೂ. ಸೊ ಮುರಳಿ ಅವರೇ, ಮೇಥಿ ಪನ್ನೀರ್ ರೆಡಿ ಇದೆ. ಮೇಥಿ ಪನ್ನೀರ್ ನೋಡಿ ಎಷ್ಟು ಸಖತ್ತಾಗಿ, ಸೇಮ್ ನೀವು ಯಾವುದೇ ಹೋಟ್ಲಿಗೆ ಹೋದ್ರು, ದೊಡ್ಡ ಹೋಟ್ಲಿಗೆ ಹೋದ್ರು ಮೇಥಿ ಪನ್ನೀರ್ ಅಂದರೆ ಇದೇ ಸ್ಟೈಲಲ್ಲಿ ಇದೇ ಥರನೇ ಕೊಡ್ತಾರೆ. ಅದನ್ನು ಕೃಷ್ಣ ಇವತ್ತು ನಿಮಗೆ ಮಾಡಿ ತೋರಿಸಿದ್ದಾರೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಫಸ್ಟು ನಾನು ಟ್ರೈ ಮಾಡ್ತೀನಿ. ಬೇಡ ಮಾಡಲಿ, ಟ್ರೈ ಮಾಡಬೇಡಿ. ಫಸ್ಟ್ ನಮ್ಗೆ ಇನ್ನೊಂದು ಸರಿ ತೋರಿಸಿ. ಈ ಥರ ಗ್ರೇವಿ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ, ಇನ್ನೊಂದು ಸರಿ ತೋರಿಸಿದ್ರೆ ನಾವು ಬರ್ಕೊಳ್ತೀವಿ ಅಂತಿದ್ದೀರಾ. ಮೇಥಿ ಪನ್ನೀರ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಚಕ್ಕೆ, ಲವಂಗ,
ಏಲಕ್ಕಿ, ಈರುಳ್ಳಿ ಹಾಕಿ ಹುರಿದುಕೊಳ್ಳಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ನೀರು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿ. ಆಮೇಲೆ ಮೆಂತೆ ಸೊಪ್ಪು, ಗೋಡಂಬಿ ಪೇಸ್ಟ್, ಉಪ್ಪು, ಬೆಣ್ಣೆ, ಕೊತ್ತಂಬರಿ ಸೊಪ್ಪು, ಪನ್ನೀರ್ ಮತ್ತೆ ಸ್ವಲ್ಪ ನೀರು ಹಾಕಿ ಬೇಯಲು ಬಿಡಿ. ಕೊನೆಯಲ್ಲಿ ಫ್ರೆಶ್ ಕ್ರೀಮ್ ಹಾಕಿದರೆ ಮೇಥಿ ಪನ್ನೀರ್ ರೆಡಿ ಟು ಈಟ್. ಕೃಷ್ಣ ಹಾ ಶುರು ಮಾಡ್ಲಾ? ಹಾ ಶುರು ಮಾಡಿ. ಹೆಂಗಿದೆ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಖಂಡಿತವಾಗ್ಲೂ ಕಲ್ತ್ಕೊಳ್ಳಿ. ಮೇಥಿ ಪನ್ನೀರು ತುಂಬಾ ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು. ಕೃಷ್ಣ, ಹಾ ಇದು ಯಾಕೋ ಮನಸ್ಸು ಬರ್ತಾ ಇಲ್ಲ. ಹಾ ಒಂದೆರಡು ಚಪಾತಿ ಹೇಳಿದ್ದೀನಿ. ಚಪಾತಿ ಮಧ್ಯಾಹ್ನ ಊಟ ಬೇರೆ ಮಾಡ್ಬೇಕಲ್ಲಪ್ಪ. ಹೌದು, ಈ ಚಪಾತಿ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮುಗಿಸ್ಕೊಂಡ್ ಬರ್ತೀನಿ, ಪಟಾಪಟ್ ರೆಡಿ ಮಾಡ್ಕೊಳ್ಳಿ. ಖಂಡಿತ. Okay? ಪಟಾಪಟ್ ಅಂತ ಏನ್ ಮಾಡಿಸ್ತಾ ಇದ್ದೀರಾ ಮುರಳಿ ಅವರೇ? ಕೃಷ್ಣ ಅವರು ಏನ್ ಮಾಡ್ತಾ ಇದ್ದಾರೆ? ಕೃಷ್ಣ ಅವ್ರು ಏನ್ ಮಾಡ್ತಾರೋ ನಾನಂತೂ ಕೇಳಿಲ್ಲ, ಇವಾಗ ಕೇಳ್ತೀನಿ. ಕೃಷ್ಣ ನಮಸ್ಕಾರ, ಏನ್ ಮಾಡ್ತೀರಪ್ಪ? ಫಟಾಫಟ್ ಅಂತ ವೆಜ್ ಗಲೌಟಿ ಮಾಡ್ಬಿಡೋಣ. ವೆಜ್ ಗಲೌಟಿ ಬೇಕಾಗುವ ಸಾಮಗ್ರಿಗಳು: ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಅನಾನಸ್ ಹೂ, ಜಾಪತ್ರೆ, ಏಲಕ್ಕಿ, ಹುರಿಗಡಲೆ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಖಾರದ ಪುಡಿ, ಉಪ್ಪು ಹಾಗೂ ಎಣ್ಣೆ. ಓಕೆ 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 ಇನ್ಯಾಕ್ ತಡ, ಶುರು ಮಾಡೋಣ. ಪಟಾಪಟ ಶುರು ಮಾಡೋಣ. ಏನ್ ಕೊಡ್ಲಿವ ನಿಮ್ಗೆ? ನನಗೊಂದು ಮಿಕ್ಸಿಂಗ್ ಬೌಲ್ ಕೊಡಿ ಫಸ್ಟ್. ಫಸ್ಟ್ ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಆಮೇಲೆ ಮಿಕ್ಸಿಂಗ್ ಬೌಲ್ಗೆ ಆಲೂಗಡ್ಡೆ ಇದೆಯಲ್ಲ ಬೇಯಿಸಿರೋದು, ಓಕೆ, ಬೇಯಿಸಿರೋದು ಹಾಕೊಂಡ್ಬಿಡೋಣ ಫಸ್ಟ್. ಆಲೂಗಡ್ಡೆ, ಬೇಯಿಸಿರುವಂತ ಆಲೂಗಡ್ಡೆ. ಇವಾಗ ನೋಡಿ ತರಕಾರಿ ಹಾಕೋತಾ ಇದೀನಿ ಜೊತೆಗೆ. ಸ್ವಲ್ಪ ಕ್ಯಾರೆಟ್ ಮತ್ತೆ ಬೀನ್ಸ್ ನ ಹಾಕ್ತಾ ಇದೀವಲ್ಲ? ಹೌದು, ಕ್ಯಾರೆಟ್ ಬೀನ್ಸ್. ಆಮೇಲೆ ಇವಾಗ ಈರುಳ್ಳಿ. ಓಕೆ, ಇದೆಲ್ಲದನ್ನು ಹಾಕಿ ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಒಟ್ಟಿಗೆ. ಈಗ ಇದಕ್ಕೊಂದು ಪೌಡರ್ ಮಾಡ್ಕೋಬೇಕು, ಮಸಾಲ ಪೌಡರ್ ಮಾಡ್ಕೋಬೇಕು. ಹೌದು, ಮಸಾಲಾ ಪೌಡರ್ ರೆಡಿ ಮಾಡ್ಕೋಬೇಕು. ಮಸಾಲಾ ಪೌಡರ್ ರೆಡಿ ಮಾಡ್ಕೊಳಕ್ಕೆ ಏನ್ ಬೇಕು ಅಂದ್ರೆ ಜಾಯಿಪತ್ರೆ, ಏಲಕ್ಕಿ ಹಾಗೂ ಸ್ಟಾರ್ ಅನೀಸ್ ಅಂತ ಅನ್ನಲ್ಲ, ಇದು ಹಾಗೂ ಹುರ್ಗಡ್ಲೆ. ಏನ್ ಕೊಡ್ಲಿವ ನಿಮ್ಗೆ? ಮಿಕ್ಸಿ ಜಾರ್ ಕೊಡಿ ಒಂದು. ಮಿಕ್ಸಿ ಜಾರ್ ಬೇಕಾ? ಹಾ, ಇದನ್ನೇನು ರೋಸ್ಟ್ ಎಲ್ಲ ಏನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಓಕೆ, ಹುರ್ಗಡ್ಲೆನು ಇದು ಹಾಕೊಂಡಿದೀವಿ. ಪೌಡರ್ ನೀವೇ ರೆಡಿ ಮಾಡ್ಕೊಳ್ತಾ ಇದ್ದೀರಾ? ಹೌದು, ಮಾಡಿ. ಜಾಪತ್ರೆ, ಜಾಕಾಯಿ, ಸ್ಟಾರು ಅದೇನೇನೋ ಬರುತ್ತೆಲ್ಲ ನಮ್ಮ ಮಸಾಲೆ ಪದಾರ್ಥಗಳು ಜೊತೆಗೆ ಉರ್ಗಡ್ಲೆ ಹಾಕಿ ಪೌಡರ್ ಮಾಡ್ಕೊಳಕ್ ಹೋಗಿದ್ದಾರೆ. ಪೌಡರ್ ಆಯ್ತು. ಪೌಡರ್ ಆಗೋಯ್ತಾ? ಹಾ, ಯೂಶಲ್ ಆಗಿ ಹೋಟ್ಲಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸೆಪರೇಟ್ ಆಗಿ ಪೌಡರ್ ಮಾಡಿ ಇಟ್ಕೋತೀವಿ ಎಲ್ಲದಕ್ಕೂ ಪೌಡರ್ ಇರುತ್ತಲ್ಲ, ಹಾ, ಜಸ್ಟ್ ಹೌದು. ಮಿಕ್ಸ್ ಮಾಡೋದು ಕೊಡ್ತಾ ಇರೋದು. ಹಾ, ಯಾಕೆಂದ್ರೆ ಇಲ್ಲಿ ಮನೆಯಲ್ಲಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ನಾವು ಮಾಡೋದು ಸ್ವಲ್ಪ, ಸೊ ಅವಾಗ ಬಂದ್ಬಿಟ್ಟು ಎಲ್ಲಾದ್ನೂ ಪೌಡರ್ ಮಾಡ್ಕೊಂಡ್ರೆ ಸೆಪರೇಟ್ ಆಗಿ ಜಾಸ್ತಿ ಹಾಕೋಬೇಕಾಗತ್ತೆ. ಸೊ ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕಿ ಪೌಡರ್ ಮಾಡೋದು. ಫ್ಲೇವರ್ ನೋಡಿ ಏನ್ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಮತ್ತೆ ಅದೇ ಅನ್ಕೊಂಡೆ ಏನ್ ಹಾಕಿದಾರಪ್ಪ ಇದ್ರೊಳಗಡೆ ಅಂತ. ಆಹಾ, ಹಂಗೆ ಇರ್ಬೇಕಾದ್ರೆ ಫ್ಲೇವರ್ ಇರ್ಲಿಲ್ಲ. ಇವಾಗ ನೋಡಿ ಪುಡಿ ಮಾಡಿದ ತಕ್ಷಣ ಫ್ಲೇವರ್ ಎಷ್ಟು ಜಾಸ್ತಿ ಆಯ್ತಲ್ಲ. ಹೌದು, ಉರ್ಗಡ್ಲೆ ಮತ್ತು ಮಸಾಲೆ ಪದಾರ್ಥಗಳನ್ನ ಹಾಕಿ ಪೌಡರ್ ಮಾಡ್ಕೊಂಡಿದೀವಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಹಾಕಿ ಹಾಕಿ. ಸೊ ಚಿಲ್ಲಿ ಪೌಡರ್ ಸ್ವಲ್ಪ, ಓಕೆ ಯಾಕೆಂದ್ರೆ ಅದೇ ಖಾರ ಕೊಡೋದಿಲ್ಲ. ಓಕೆ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ. ಏನಾದ್ರು ಎಣ್ಣೆ ಕಾಯಿಸಕ್ಕಿಲ್ಲ? ಇಲ್ಲ, ಇವಾಗ್ಲೇ ಬೇಡ, ಇದು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಓಕೆ, ಬೇಗ ಹೀಟ್ ಆಗ್ಬಿಡತ್ತೆ ಇದು. ಓಕೆ 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 ಮಾಡಿ. ಪಟಾಪಟ್ ಅಂತ ಮನೆಗೆ ಯಾರಾದ್ರೂ ಬಂದಾಗ ಅಥವಾ ನಿಮ್ಗೆ ತಿನ್ಬೇಕು ಅನಿಸಿದಾಗ ಅಥವಾ ಸಾಯಂಕಾಲ ಟೈಮು ರೂಢಿ ಮಾಡ್ಕೊಂಡಿದ್ದಾಗ ಏನಾದರೂ ಏನು ಮಾಡ್ಕೊಳ್ಳೋದಪ್ಪ, ಅದೇ ಪಕೋಡ ತಿನ್ಬೇಕಾ, ಅದೇ ಬಜ್ಜಿ ತಿನ್ಬೇಕಾ, ಬೋಂಡ ತಿನ್ಬೇಕಾ ಅನ್ಕೊಂಡಾಗ ಈ ಥರದ್ದೆಲ್ಲ ನೀವು ಟ್ರೈ ಮಾಡ್ತಾ ಹೋಯ್ತು ಅಂದರೆ ಅಟ್ಲೀಸ್ಟು ಫಾಲೋ ಮಾಡ್ಕೊಂಡು ಹೋಗ್ಬೋದು. ವಾರದಲ್ಲಿ ಒಂದಿನ ಈ ಥರದ್ದು ಯಾವುದೋ ಮಾಡ್ಕೊಳ್ತಾ ಹೋಯ್ತು ಅಂತಂದರೆ ಹೊಸ ಅಡುಗೆ, ಯಾಕಂದರೆ ಹೊಸದು ಯಾವುದೇ ಅಡುಗೆ ನಮ್ಮ ಜೀವನ ಕ್ರಮದಲ್ಲಿ ಆ್ಯಡ್ ಆಗಬೇಕು ಅಂದರೆ ತುಂಬ ಕಷ್ಟ ಇದೆ. ಪಟ್ಟಂತ ನಮ್ಮ ಕೈ ಚಿತ್ರಾನ್ನಕ್ಕೆ ಹೋಗುತ್ತೆ, ಅದೇ ಉಪ್ಪಿಟ್ಟಿಗೆ ಹೋಗುತ್ತೆ, ಅದೇ ರೊಟ್ಟಿಗೆ ಹೋಗುತ್ತೆ, ಅದೇ ಇಡ್ಲಿ ದೋಸೆ ಕಂಪ್ಲೀಟ್ ಆಗಿಬಿಡುತ್ತೆ. ಆದ್ದರಿಂದ ಹೊಸದನ್ನ ಅಳವಡಿಸ್ಕೋಬೇಕು ಅಂದರೆ ನಾವು ಒಂದೊಂದು ಸೇರಿಸ್ಕೋಬೇಕು. ಈ ವಾರದಲ್ಲಿ ಇದನ್ನು ಸೇರಿಸೋಣ, ಅವಾಗಲೇ ನೀವು ಆಹಾರ ಕ್ರಮವನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ. ಏನಂತೀರ ಕೃಷ್ಣ? ಕರೆಕ್ಟ್ ಅಲ್ವಾ? ಖಂಡಿತ. ಇಲ್ಲಾಂದ್ರೆ ಆಟೋಮೆಟಿಕ್ ಆಗಿ ನಮ್ದು ಮನಸ್ಸು ಅದೇ ಪುಳಿಯೋಗರೆ, ಅದೇ ವಾಂಗಿಬಾತು, ಅದೇ ಇಡ್ಲಿ, ಅದೇ ದೋಸೆ ಗೊಟ್ಟೋಗುತ್ತೆ. ಕೆಲವೊಂದ್ಸತಿ ಏನ್ ಗೊತ್ತಾ,
ಆ ಅಡಿಗೆ ಪದಾರ್ಥದ ಶೇಪ್ ಚೇಂಜ್ ಆದ್ರೇನೆ ತಿನ್ನಕ್ಕೆ ಟೇಸ್ಟ್ ಚೇಂಜ್ ಚೇಂಜ್ ಆಗ್ಬಿಡುತ್ತೆ. ಯಾಕಂದ್ರೆ ನನ್ನ ಕೇಸಲ್ಲೇ ಒಂದ್ಸತಿ ಇದಾಗಿತ್ತು. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನ್ಗೆ ಉಪ್ಪಿಟ್ಟು ಅಂದ್ರೇನೆ ಆಗಲ್ಲ. ಓಕೆ. ಉಪ್ಪಿಟ್ಟು ಕೇಸರಿ ಬಾತು ಯಾವ್ದು ಆಗಲ್ಲ ಅವ್ನ್, ಅದನ್ನ ಕೇಳಿದ್ರೇನೆ ಆಗಲ್ಲ ಅವ್ನು. ಮನೆಗ್ ಬಂದಿದ್ದಾನೆ, ಅವತ್ತು ಉಪ್ಪಿಟ್ಟು ಮಾಡಿದೀವಿ ಮನೆಗೆ. ಅವತ್ತೇ ಬರ್ಬೇಕು ಅವನು. ಸರಿ ಏನ್ ಮಾಡೋದು, ಅಮ್ಮನೂ ಇರ್ಲಿಲ್ಲ, ಯಾರು ಇರ್ಲಿಲ್ಲ, ನಾನು ಒಬ್ನೇ ಇದ್ದೆ. ಸರಿ ಅವನು ಉಪ್ಪಿಟ್ಟು ತಿನ್ನಲ್ಲ, ಅದೇ ಉಪ್ಪಿಟ್ಟಿಗೆ ಸ್ವಲ್ಪ ನೀರ್ ಚುಮ್ಕಿಸ್ದೆ, ಇಡ್ಲಿ ತಟ್ಟೆಗೆ ತಟ್ಟದೆ, ಸ್ಟೀಮ್ ಮಾಡ್ಬಿಟ್ಟು ಕೊಟ್ಬಿಟ್ಟೆ ಇಡ್ಲಿ ಅನ್ಬಿಟ್ಟು. ಅಯ್ಯಪ್ಪ ನಿಮ್ ಮನೆ ಬರೋ ಡೇಂಜರ್ ಅಪ್ಪ. ಪರವಾಗಿಲ್ಲ, ಅವತ್ತಿಂದೆ ಕೊಟ್ರೆ ಪರವಾಗಿಲ್ಲ, 3-4 ದಿವಸದ ಹಾಕಿ ಅದಕ್ಕೊಂದು ಮಿಕ್ಸಿಂಗ್ ಹಾಕಿ ಅದಕ್ಕೊಂದು ಹಿಂಗ್ ಮಸಾಲೆ ಹಾಕಿ ಇಷ್ಟಂತ ಬೆಂಕಿ ಎಲ್ಲ ಬರ್ಸಿ ನಮ್ ಮುಂದೆ ಇಟ್ಬಿಟ್ರೆ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಕೃಷ್ಣ? ಅಲ್ಲ ಹಳೇದೆಲ್ಲ ಇಡಲ್ಲ ಸಾಮಾನ್ಯವಾಗಿ, ಯಾಕೆಂದ್ರೆ ಖಾಲಿ ಆಗ್ಬಿಡತ್ತೆ ಅವತ್ತಿಂದ ಅವತ್ತಿಗೆ. ಅಲ್ಲ ಉಪ್ಪಿಟ್ಟು ಅಂತ ಅಂದಾಗ ತಿನ್ನಲ್ಲ ಅಂದಾಗ, ಅದೇ ಇಡ್ಲಿ ಆದಾಗ ತಿನ್ನಕ್ ಮನ್ಸ್ ಬಂತು. ಯಾಕೆಂದ್ರೆ ಅದೊಂದ್ ಮೈಂಡ್ ಸೆಟ್ ಅಲ್ಲಿ ಉಳ್ಕೊಂಡ್ಬಿಡತ್ತೆ ನಮ್ಗೆ. ಈ ಉಪ್ಪಿಟ್ಟು ತಿನ್ಬಾರ್ದು ಅನ್ನೋಂತ ಒಂದು ಮೈಂಡ್ ಸೆಟ್ ಬಂದ್ಬಿಡತ್ತೆ ನಮ್ಗೆ. ಆ ಮೈಂಡ್ ಸೆಟ್ ಮನ್ಸಿಂದ ತೆಗೆದಾಕ್ಬಿಟ್ರೆ ಎಲ್ಲ ಚೆನ್ನಾಗಿರತ್ತೆ. ರೆಡಿ ಆಗಿದೆ. ಸ್ವಲ್ಪ ಆಯಿಲ್ ಹಾಕಿ. ಸ್ವಲ್ಪ ಆಯಿಲ್ ಸಾಕಲ್ಲ? ಸ್ವಲ್ಪ ಸಾಕು. ಇದನ್ನ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಬೇಕಾಗತ್ತೆ. ತುಂಬಾ ಹೈ ಫ್ಲೇಮ್ ಮಾಡಿದ್ರೆ ಬ್ಲಾಕ್ ಆಗ್ಬಿಡುತ್ತೆ. ಹೌದು. ಆಮೇಲೆ ಇನ್ನೊಂದೇನಂದ್ರೆ ಒಳಗಡೆ ನಾವು ಹಸಿ ತರಕಾರಿಗಳು ಹಾಕಿದೀವಿ, ಅದು ಸ್ವಲ್ಪ ಲೈಟ್ ಆಗಿ ಕುಕ್ ಆಗ್ಬೇಕು. ಅಂದ್ರೆ ಪೂರ್ತಿ ಕಂಪ್ಲೀಟ್ ಆಗಿ ಕುಕ್ ಆದ್ರೆ ಕ್ರಿಸ್ಪಿನೆಸ್ ಹೋಗ್ಬಿಡತ್ತೆ ಅದ್ರದ್ದು. ತೀರಾ ಸಣ್ಣ ಕಟ್ ಮಾಡಿದೀನಿ ನಾನು, ನೋಡಿದೆ. ಸೊ ಆದ್ರಿಂದ ಬೇಗ ಕುಕ್ ಆಗ್ಬಿಡತ್ತೆ ಅದು ನಿಮಗೆ. ಸಾಮಾನ್ಯವಾಗಿ ನಾವ್ ಯಾವ್ದಕ್ಕೂ ಹುರ್ಗಡ್ಲೆ ಪುಡಿ ಈ ತರದಕ್ಕೆ ಉಪಯೋಗಿಸಲ್ಲ. ನಾನು ಇವತ್ತೇ ನೋಡಿದ್ದು ಹುರ್ಗಡ್ಲೆನೆ ಆ ಮಸಾಲೆ ಪೌಡರ್ ಜೊತೆ ಪೌಡರ್ ಮಾಡಿದ್ದು ನಾನು ನೋಡ್ತಾ ಇರ್ತೀವಿ. ಅಂದ್ರೆ ಹುರ್ಗಡ್ಲೆ ಮಸಾಲೆ ಪೌಡರ್ ಜೊತೆಗೆ ಹಾಕಲ್ಲ, ಸಪ್ರೇಟ್ ಆಗಿ ಮಾಡಿ ಇಟ್ಕೊಂಡಿರ್ತೀವಿ. ಇದಕ್ಕೆ ಹುರ್ಗಡ್ಲೆ ಪುಡಿ ಹಾಕ್ತಿವಿ ಸಪ್ರೇಟ್ ಆಗಿ. ಬಟ್ ಇಲ್ಲಿ ಏನಂದ್ರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಇಲ್ಲಿ ಮಾಡುವಾಗ ನಮ್ಗೆ ಹುರ್ಗಡ್ಲೆ ಪುಡಿ ಸಪ್ರೇಟ್, ಮಸಾಲೆ ಸಪ್ರೇಟ್ ಮಾಡ್ಕೊಂಡ್ರೆ ಆಗಲ್ಲ ನಮ್ಗೆ. ಓಕೆ, ಇವಾಗ ಹೀಟ್ ಆಗಿದೆ. ಇದನ್ನ ಜಸ್ಟ್ ಲೈಟ್ ಆಗಿ ಜೆಂಟ್ಲ್ ಆಗಿ ಈ ತರ ಪ್ರೆಸ್ ಮಾಡ್ಕೊಂಡು ಒಳ್ಳೆ ಕಲರ್ ಬಂದಿದೆ ರೀ. ಪರವಾಗಿಲ್ಲ, ಬೇಗನೆ ಆಯ್ತು, ಫಟಾಫಟ್ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಿಕ್ಕಾಪಟ್ಟೆ ಚೆನ್ನಾಗಿರೋದು ಏನಿದೆ ಹೆಸರು ಕೃಷ್ಣ? ಗಲೌಟಿ, ವೆಜ್ ಗಲೌಟಿ. ಲಕ್ನೋದ ಒಂದು ವಿಶೇಷವಾದಂಥ ಖಾದ್ಯವನ್ನು ರೆಡಿ ಮಾಡಿಕೊಡ್ತಾ ಇದ್ದಾರೆ ನಮಗೋಸ್ಕರ. ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಕೃಷ್ಣ ಮಾಡೋದೆಲ್ಲ ಒಂಥರ ಅದ್ಭುತವಾಗಿ ಇರುತ್ತೆ. ಥ್ಯಾಂಕ್ ಯು ಕೃಷ್ಣ. ನೆಕ್ಸ್ಟ್ ಏನು? ರೆಡಿ ಆಗಿದೆ ಆಲ್ಮೋಸ್ಟ್. ಓಕೆ, ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಸ್ವಲ್ಪ ಗೀ ಫ್ಲೇವರ್ ಕೊಡ್ಬೇಕಲ್ವಾ? ಕೊಡಿ ನೀವು ಕೊಡಿ. ಆಯಿಲ್ ಎಲ್ಲ ಹೀರ್ಕೊಂಡ್ಬಿಟ್ಟಿದೆ ಫುಲ್ ಇವಾಗ. ಓಕೆ. ಇವಾಗ ಗೀ ಫ್ಲೇವರ್ ಕೊಟ್ರೆ ಹಂಗೆ ಹಿಡ್ಕೊಳುತ್ತಲ್ಲ? ಹೌದು. ಲಕ್ನೋ ಫುಡ್ ತುಂಬಾ ಸಖತ್ತಾಗಿದೆ. ನೀವಂತೂ ಖಂಡಿತವರು ಟ್ರೈ ಮಾಡಿದ್ರೆ ತಿಂಗಳಿಗೆ ಕನಿಷ್ಠ ಒಂದ್ಸರಿ ಆದ್ರೂ ಇದು ಮಾಡ್ಕೊಡ್ತೀರಾ? ಸೊ ಘೀ ಫ್ಲೇವರ್ ಒಳಗಡೆ ಹೋಗತ್ತೀಗ. ಇವಾಗ ಸರ್ವ್ ಮಾಡ್ಬಿಡೋಣ. ಸರ್. ಮುರಳಿ ಅವರೇ, ವೆಜ್ ಗಲೌಟಿ ರೆಡಿ ಇದೆ. ವೆಜ್ ಗಲೌಟಿ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಫಸ್ಟ್ ಕ್ಲಾಸ್ ಆಗಿದೆ. ಮಾಡಿರೋಂಥ ಮೆಥಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಇಂಥ ಮೆಥಡ್ನ ಒಂದ್ಸರಿ ನೋಡ್ಕೊಳ್ಳೇಬೇಕು ನೀವು. ವೆಜ್ ಗಲೌಟಿ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಜಾಪತ್ರೆ, ಅನಾನಸ್ ಹೂ, ಏಲಕ್ಕಿ, ಹುರಿಗಡಲೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ, ಸಣ್ಣಗೆ ಹೆಚ್ಚಿದ ಕ್ಯಾರೆಟ್, ಬೀನ್ಸ್, ಈರುಳ್ಳಿ ಹಾಕಿ ಮ್ಯಾಶ್ ಮಾಡಿಕೊಳ್ಳಿ. ಅದಕ್ಕೆ ಪುಡಿ ಮಾಡಿಕೊಂಡ ಮಿಶ್ರಣ, ಉಪ್ಪು, ಅಚ್ಚಖಾರದ ಪುಡಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಅಂಗೈಯಲ್ಲಿ ತಟ್ಟಿ ಪ್ಯಾನ್ನಲ್ಲಿ ಶಾಲೋ ಫ್ರೈ ಮಾಡಿ. ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ. ಈಗ ವೆಜ್ ಗಲೌಟಿಯನ್ನು ಬಿಸಿ ಬಿಸಿಯಾಗಿ ತಿನ್ನಲು ಕೊಡಿ. ತಿನ್ಬಿಡಿ ಫಟಾಫಟ್ ಅಂತ ತಿನ್ನಿ. ಬಿಸಿಯಾಗಿರುವಾಗಲೇ ತಿನ್ಬೇಕು.
ಬಾಯಿ ಸುಟ್ಕೊಳ್ಳಿ ಅಂತನಾ? ಅಲ್ಲ, ಅದು ಬಿಸಿ ಬಿಸಿ ತಿಂದ್ರೇನೆ ಮಜಾ ಬರೋದು ಮುರಳಿ. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಇದು ಮಸಾಲೆ ಪದಾರ್ಥದ ಫ್ಲೇವರ್ ಇದೆ. ಟೊಮೆಟೊ ಕೆಚಪ್ ಜೊತೆ ತಿನ್ಬೋದು. ಲಕ್ನೋ ಜ್ಞಾಪಕ ಬರ್ತಾ ಇದೆ. ಕೃಷ್ಣ, ಹಾ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಒಳ್ಳೆ ಫ್ಲೇವರ್ ಇದೆ. ಒಂಥರ ಹೊಸ ಫ್ಲೇವರ್. ಈ ಫ್ಲೇವರ್ದು ನಾವು ತಿಂದಿಲ್ಲ. ಚೆನ್ನಾಗಿದೆ. ಕೃಷ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತವಾಗ್ಲು ನಿಮ್ಮ ಹೆಸರು ಹೇಳ್ಕೊಂಡು ಅವರೆಲ್ಲ ಟ್ರೈ ಮಾಡ್ತಾರೆ. ಖಂಡಿತ. ಥ್ಯಾಂಕ್ ಯು ಕೃಷ್ಣ. ಇನ್ನೂ ಒಳ್ಳೆ ಗ್ರೇವಿ ಕಲ್ತ್ಕೊಂಬನ್ನಿ. ಖಂಡಿತ. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು ಕೃಷ್ಣ. ಈ ಕಾರ್ಯಕ್ರಮದ ಮುಂದಿನ ಸುತ್ತು ನಿಮ್ಗೆಲ್ಲ ಇಷ್ಟವಾಗುವಂತ ಸುತ್ತು. ಮುರಳಿಯವರೇ ಹೇಳ್ರಿ, ಯಾರು ಬರ್ತಾ ಇದ್ದಾರೆ? ಯಾರ ಮನೆ ಟೇಸ್ಟ್ ಅಂತ ತೋರಿಸ್ತಾ ಇದ್ದಾರೆ? ಏನ್ ನಮ್ಗೆ ಸ್ವಲ್ಪ ಇಷ್ಟ ಆಗ್ಬೋದಾ? ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇವತ್ತು ಅವ್ರ ಮನೆ ಟೇಸ್ಟ್ ಅನ್ನ ತೋರಿಸ್ಲಿಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರೂಪಾ. ರೂಪಾ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ? ಜನತಾ ಬಜಾರ್ ಇಟ್ಮಾಡು. ಜನತಾ ಬಜಾರ್ ಇಟ್ಮಾಡು. ಏನ್ ಮಾಡ್ಕೊಂಡಿದ್ದಾರೆ ರೂಪಾ ಅವ್ರೆ? ಹೌಸ್ ಮೇಕರ್. ಯಜಮಾನ್ ಏನ್ ಮಾಡ್ತಾ ಇದ್ದಾರೆ ರೂಪಾ ಅವ್ರೆ? ಅವರು ಕರ್ನಾಟಕ ರಿಟೇಲ್ ಮ್ಯಾನೇಜರ್ ಆಗಿ ಸ್ನೈಡರ್ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ಕೊಂಡಿದ್ದಾರೆ? ಒಬ್ಬ SLC ಓದ್ತಿದ್ದಾನೆ, ಇನ್ನೊಬ್ಬ 3rd ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಓಕೆ. ಏನು ಅಡಿಗೆ ತೋರಿಸ್ತಾ ಇದ್ದೀರಾ? ನಿಮ್ಮನೆ ಸ್ಪೆಷಲ್? ನಾನು ಚೆನ್ನ ಮಸಾಲ ತೋರಿಸ್ತಾ ಇದ್ದೀನಿ. ಚೆನ್ನ ಮಸಾಲ ನಿಮ್ಮಲ್ಲಿ ಸ್ಪೆಷಲಾ? ಸ್ಪೆಷಲ್, ಮಕ್ಕಳಿಗೆಲ್ಲ ಇಷ್ಟ. ಓಕೆ. ಚೆನ್ನ ಮಸಾಲ ಮಾಡಕ್ಕೆ ಏನೇನ್ ತಂದಿದ್ದೀರಾ ನೀವು? ಚೆನ್ನ ಮಸಾಲ ಬೇಕಾಗುವ ಸಾಮಗ್ರಿಗಳು: ಕಾಬೂಲು ಕಡಲೆ, ಅಚ್ಚ ಖಾರದ ಪುಡಿ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಉಪ್ಪು ಹಾಗೂ ಎಣ್ಣೆ. ಇಷ್ಟಿದ್ರೆ ಚೆನ್ನ ಮಸಾಲ ರೆಡಿ ಮಾಡ್ಬೋದಾ? ರೆಡಿ ಮಾಡ್ಬೋದು. ಮತ್ತೆ ಇನ್ಯಾಕ್ ತಡ, ಶುರು ಮಾಡುವ? ಮಾಡೋಣ. ಓಕೆ. ಏನ್ ಬೇಕು ಇವಾಗ ನಿಮ್ಗೆ? ನಂಗೆ ಸ್ಮಾಲ್ ಜಾರ್ ಬೇಕಾ? ಸ್ಮಾಲ್ ಜಾರ್ ಬೇಕಾ? ಇದು ಗ್ರೈಂಡ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಏನೇನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀರಾ? ಆನಿಯನ್ ಹಾಕೊಳ್ತಾ ಇದ್ದೀನಿ. ಓಕೆ. ಆರಾಮಾಗಿ ಮಾಡಿ. ನಿಮ್ಮಲ್ಲಿ ಹೆಂಗ್ ಮಾಡ್ತೀರಾ ಅದೇ ತರನೇ ಮಾಡಿ. ಏನು ಭಯ ಬೀಳೋ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿ ಬರುತ್ತೆ ಅಡುಗೆ. ಆರಾಮಾಗಿ ಮಾಡಿ. ಮತ್ತೆ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಹಾಕೊಳ್ಳಿ. ಹಸಿಮೆಣಸಿನಕಾಯಿ. ಇದು ಫಸ್ಟ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೇನೆ. ತಗೊಳ್ಳಿ. ಗ್ರೈಂಡರು ಮಿಕ್ಸಿ ಹಿಂದ್ಗಡೆ ಇದೆ. ಇದು ಗ್ರೈಂಡ್ ಆಯ್ತಾ? ಗ್ರೈಂಡ್ ಆಯ್ತಾ ರೂಪ ಅವ್ರೆ? ಓಕೆ. ಏನ್ ಬೇಕಿವೆ ನಿಮ್ಗೆ? ನಾನು ಇದರಲ್ಲಿ ಹಾಕೊಂಡು ಇದೊಂದು ಚೂರು ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಗ್ರೈಂಡ್ ಮಾಡ್ಕೊಳ್ತೀರಾ? ಸ್ವಲ್ಪ ಅದು ಗಟ್ಟಿ ಬರಬೇಕು. ಹಾ. ಅದಕ್ಕೋಸ್ಕರ ಕಾಬೂಲ್ ಕಡಲೆ ಮತ್ತೆ ಗೋಡಂಬಿ ಸಪರೇಟ್ ಆಗಿ ಗ್ರೈಂಡ್ ಮಾಡ್ಕೊಂತೀವಿ. ಓಕೆ. ಇನ್ನೊಂದು ಮಿಕ್ಸಿ ಬೇಕಾ? ಜಾರ್ ಕೊಡ್ಲಾ? ಬೇಡ, ಇದಕ್ಕೆ ಹಾಕೊಂಡು. ನಾವು ಚೆನ್ನ ಮಸಾಲ ಮಾಡ್ತಾ ಇದೀವಿ ತಾನೆ? ಹೌದು. ಇದು ಸ್ವಲ್ಪ 2 ಸ್ಪೂನ್ ಅಷ್ಟು ಕಾಳು. ಆ ಗ್ರೇವಿ ಬರ್ಲಿಕ್ಕೆ gravy. ಗ್ರೇವಿಲಿ ಅದೇ ಸ್ಮೆಲ್ ಬರಬೇಕು, ಅದೇ ತರ ಹೌದು. ಬರಬೇಕು ಅಂತ. ಓಕೆ. ಮತ್ತೆ ಗೋಡಂಬಿ ಮತ್ತೆ ಕೆಲವು ಇದು. ಕಾಳುಗಳು, 1-2 ಸ್ಪೂನ್ ಅಷ್ಟು ಕಾಳು. ಸ್ಪೂನ್ ಕಾಳು. ಬನ್ನಿ. ಸಾಕಾಗತ್ತಾ? ಮನೇಲಿ ಯಜಮಾನ್ರಿಗೆಲ್ಲ ಇಷ್ಟನಾ ಇದು? ಯಜಮಾನ್ರಿಗೆ ಇಷ್ಟ ಅನ್ಸುತ್ತೆ ಜಾಸ್ತಿ. ಮಕ್ಕಳಿಗೆ ಇಷ್ಟ. ಓಕೆ. ಆಯ್ತಾ? ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಸಾಕಾ? ಮತ್ತೆ ಇನ್ಯಾರಿದ್ದೀರಾ ಮನೇಲಿ? ಯಾರ್ಯಾರಿದ್ದೀರಾ? ಅತ್ತೆ ಮಾವ ಎಲ್ಲ ಜಾಯಿಂಟ್ ಫ್ಯಾಮಿಲಿ, ಎಲ್ಲ ಒಟ್ಟಿಗೆ ಇದೀವಿ. ಎಲ್ಲ ಒಟ್ಟಿಗೆ ಇದ್ದೀರಾ? ಎಲ್ಲ ಒಟ್ಟಿಗೆ ಇದೀವಿ. ಇಲ್ಲಿ ಇಟ್ಮಾಡೋಲ್ ಮನೆನಾ? ಹೌದು. ಮತ್ತೆ ಎಲ್ಲೋಗಿದ್ರಿ ಸಮ್ಮರ್ ಹಾಲಿಡೇಸ್ಗೆ? ಸಮ್ಮರ್ ಹಾಲಿಡೇಸ್ಗೆ ಮಂಗಳೂರು ಕಡೆ ಹೋಗಿದ್ವಿ. ಮಂಗಳೂರು, ಗೋಕರ್ಣ, ಮುರುಡೇಶ್ವರ. ಓಹೋ. ಪರವಾಗಿಲ್ಲ. ಒಳ್ಳೆ ಟ್ರಿಪ್ಪೇ ಮಾಡ್ಕೊಂಡು ಒಳ್ಳೆ ಟ್ರಿಪ್ ಮಾಡ್ಕೊಂಡ್ ಬಂದಿದೀವಿ ಈ ಸಲ. ಇದು ಎಣ್ಣೆ ಕಾದಿದೆ. ಹಾಕಿ. ಸಾಸಿವೆ ಹಾಕ್ತಾ ಇದ್ದೀವಿ. ಕೊಡಿ. ನಿಮ್ಮ ಮತ್ತೆ ಚೆನ್ನಾಗಿ ಅಡುಗೆ ಮಾಡ್ತಾರಾ? ಮಾಡ್ತಾರೆ. ಏನ್ ಸ್ಪೆಷಲ್ ಅವ್ರದ್ದು? ಅವ್ರು ಜಾಮೂನ್ ಚೆನ್ನಾಗಿ ಮಾಡ್ತಾರೆ. ಜಾಮೂನ್ ಚೆನ್ನಾಗಿ ಮಾಡ್ತಾರೆ. ಜಾಮೂನು, ಬದನೆಕಾಯಿ ಪಲ್ಯ, ರೊಟ್ಟಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ರಾಜೇಶ್ವರಿ ಅಂತ. ರಾಜೇಶ್ವರಿ ಅವರಾ? ಓಕೆ. ಹಾಕಿ ಮೇಡಮ್. 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತದೆ. ಓಕೆ.
ಏನಾಗ್ಬೇಕು ಮುಂದೆ ಕೇಳಿ. ಇದು ರುಬ್ಬಿರೋ ಅಂತ ಆನಿಯನ್, ಟೊಮೆಟೊ, ಚಿಲ್ಲಿ. ಹಾಕ್ಬಿಡಿ ಈಗ ಇನ್ನ ಬರುತ್ತೆ. ಕಾರ್ಯಕ್ರಮದ ಮಧ್ಯೆ ಎಲ್ಲಿ ಮುರಳಿ ಆಯುರ್ವೇದ ಡಾಕ್ಟ್ರೇ ಬರ್ಲಿಲ್ವಲ್ಲ, ಅದೇನೋ ಸಖತ್ತಾಗಿ ಹೇಳ್ತಾರಪ್ಪ. ಆ ಎಪ್ಪನು ಚೆನ್ನಾಗಿ ಹೇಳ್ತಾರೆ, ಎಮ್ಮನು ಚೆನ್ನಾಗಿ ಹೇಳ್ತಾರೆ. ಹೇಳಿಸ್ರಿ. ಅಯ್ಯೋ ನಾವ್ ಹೇಳಿಸ್ತೀವಪ್ಪ, ನೀವು ಕೇಳ್ಕೊಳ್ರಿ. ಈಗಿನ ಕಾಲದಲ್ಲಿ ಈ ಪಾಲಿಸಿಸ್ಟಿಕ್ ಓವರೀಸ್ ಅನ್ನೋದು ಒಂದು ತುಂಬ ದಿನ ಕಾಡ್ತಾ ಇರೋಂಥ ಸಮಸ್ಯೆ ಹೆಣ್ಮಕ್ಳಲ್ಲಿ. ಸರಿಯಾದ ರೀತಿಯಲ್ಲಿ ತಿಂಗಳು ಕರೆಕ್ಟಾಗಿ ಆಗಲ್ಲ, ಋತುಸ್ರಾವ ಸರಿಯಾಗಿ ಆಗಲ್ಲ. ಇದಕ್ಕೆ ಒಂದು ಕಿವಿ ಮಾತು ಏನು ಮಾಡ್ಬೋದು ನಾವು ಮನೆಯಲ್ಲಿ ಅಂತ ಹೇಳಿ, ಕರಿ ಎಳ್ಳು ಮತ್ತು ಕರಿ ಜೀರಿಗೆ ಈ ಎರಡನ್ನೂ ಸಮ ಪ್ರಮಾಣದಲ್ಲಿ ಸುಮಾರು ಒಂದು 10 ಗ್ರಾಮ್ ಅಷ್ಟು, ಅಂದರೆ 2 ಸ್ಪೂನ್ ಅಷ್ಟು ಹುರಿದು ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿಕೊಂಡು ಇದನ್ನು 1 ಲೋಟ ನೀರಿಗೆ ಈ ಪೌಡ್ರನ್ನ ಹಾಕಿ ಕುದಿಸಿ ಕಾಲು ಭಾಗಕ್ಕೆ ಇಳಿಸ್ಕೋಬೇಕು. ಇದನ್ನು ಶೋಧಿಸ್ಬಿಟ್ಟು ಬೆಲ್ಲ ಹಾಕ್ಕೊಂಡು ಇದನ್ನು ಬೆಳಗ್ಗೆ ಒಂದು ಹೊತ್ತು, ಮಧ್ಯಾಹ್ನ ಒಂದು ಹೊತ್ತು, ರಾತ್ರಿ ಒಂದು ಹೊತ್ತು, ಈ ರೀತಿ 3 ಹೊತ್ತು ತಿಂಗಳಿಗೂ ಅದೇ ಟೈಮಲ್ಲಿ, ಅಂದರೆ ಋತುಚಕ್ರದ ಟೈಮಲ್ಲಿ ಡೇಟ್ ಬರಲಿ ಬರದೇ ಇರಲಿ ಕೊಡ್ತಾ ಬಂತು ಅಂತ ಹೇಳಿದ್ರೆ ಕ್ಲಾಕ್ ರೀತಿ ಋತುಚಕ್ರ ಸರಿ ಹೋಗುತ್ತೆ. ನಮ್ಮವ್ವ ಚೀಫ್ ಕುಕ್ ಆಗಿದ್ರು ಮಹಾರಾಜಕ್ಕೆ, ಮೈಸೂರು ಮಹಾರಾಜಕ್ಕೆ. ಏನು ನಿಮ್ಮ ಮಾವನ ಹೆಸರು? ನಟರಾಜ್ ದೀಕ್ಷಿತ್ ಅಂತ. ನಟರಾಜ್ ದೀಕ್ಷಿತ್ ಅವರ? ಹೌದು. ಅವ್ರು ಅಡುಗೆ ಎಲ್ಲ ಮಾಡ್ತಾರೆ ಈಗ? ಮಾಡ್ತಾರೆ. ಮತ್ತೆ ಒಂದಿನ ಕಳಿಸ್ಬಾರ್ದ ದೀಕ್ಷಿತ್ರನ? ಕಳಿಸ್ತೀವಿ. ನಟರಾಜ್ ದೀಕ್ಷಿತ್ ಅವರೇ, ಖಂಡಿತವಲ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಒಂದ್ಸರಿ ಬನ್ನಿ. ನಿಮ್ಮ ಕೈ ರುಚಿ ನಾವು ನೋಡ್ತೀವಿ. ಖಂಡಿತವಲ್ಲೂ ದಯವಿಟ್ಟು ಬಂದು ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡಿ. ಹೇಳಿದ್ದೀನಿ ನಟರಾಜ್ ಅವ್ರಿಗೆ, ದಯವಿಟ್ಟು ಒಂದ್ಸರಿ ಕಳಿಸ್ಕೊಡಿ. ನಮ್ಮ ತಂದೆಯವರು ಅಡುಗೆಯವರು. ಹೌದೇನು? ಓಹೋ ಹಂಗಂದ್ರೆ ನಾವೇ ನಿಮ್ಮ ರುಚಿ ನೋಡೋ ಅವಶ್ಯಕತೆ ಏನಿಲ್ಲ. ನಾನೆಲ್ಲ ಮದುವೆ ಆದ್ಮೇಲೆ ಕಲ್ತಿದ್ದು ಅಡಿಗೆ ಎಲ್ಲ. ಹೌದು, ಅಲ್ಲಿ ತನಕ ಕಲ್ತಿಲ್ಲ? ಅಲ್ಲಿ ತನಕ ಕಲ್ತಿರ್ಲಿಲ್ಲ, ಎಲ್ಲ ಮದುವೆ ಆದ್ಮೇಲೆ ನಮ್ಮ ಅತ್ತೆನೆ ನಮಗೆ ಕಲಿಸ್ಕೊಟ್ಟಿದ್ದೆಲ್ಲ. ಓಹೋ ಏನಾಗ್ತದೆ ಈಗ? ಇದಾಗಿದೆ, ಈಗ ಕಾಳು ಹಾಕೊಳ್ಳೋಣ. ಇದು ರುಬ್ಕೊಂಡ್ಬಂದಿರೋ ಮಸಾಲೆ ಅಲ್ಲ? ಕಾಳಿಂದೆ ಮಸಾಲೆ. ಕಾಳಿಂದು. ಚೆನ್ನ ಮಸಾಲ. ಏನು ಚೆನ್ನಾಗಿರುತ್ತೆ ಕಾಂಬಿನೇಷನ್? ಪೂರಿಗೆ ಚೆನ್ನಾಗಿರುತ್ತೆ ತುಂಬಾ. ಓಹೋ ಪೂರಿ, ದೋಸೆ. ಸಾಕ್ರಿ ಪರವಾಗಿಲ್ಲ. ಕಾಬೂಲ್ ಚೆನ್ನ ಮಸಾಲ ಏನು ಹಾಕ್ಬೇಕಾ ಈಗ? ಇದು ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್. ಖಾರ ನಾವು ಹೇಗೆ ನೋಡಿ ಎಷ್ಟು ಬೇಕೋ ಅಷ್ಟು ಖಾರ. ಮತ್ತೆ ಗರಂ ಮಸಾಲ, ಕರಿಬೇವು. ಇದು ಕುದಿಯುವಾಗ ಹಾಕಿದ್ರೆ ಇದ್ರ ಫ್ಲೇವರ್ ಜಾಸ್ತಿ ಇರುತ್ತೆ, ಸ್ವಲ್ಪ ಇಳ್ಕೊಂಡಿರುತ್ತೆ ಹಾಗೆ. ಹೌದು. ಸ್ವಲ್ಪ ನೀರು ಹಾಕೋದು. ಇದು ಕುದ್ರೆ ಗಟ್ಟಿ ಬರುತ್ತೆ ಸ್ವಲ್ಪ. ಎಷ್ಟು ನಿಮಿಷ ಕುದಿಸ್ಬೇಕಾಗುತ್ತೆ? ಇದೊಂದು 10 ನಿಮಿಷ ಕುದಿಸ್ಬೇಕು, ಗಟ್ಟಿ ಬರುತ್ತೆ ಅವಾಗ. ಗಟ್ಟಿ ಬರುತ್ತಲ್ಲ? ಹೌದು. ಸಾಲ್ಟ್, ಕಾಳಿಗೆ ಉಪ್ಪು ಹಾಕಿದ್ದೀನಿ ನಾನು, ಹಾಗಾಗಿ ಸ್ವಲ್ಪ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿರ್ತೀನಿ. ಇಲ್ಲದ್ರೆ ಅದು ಉಪ್ಪು ಹಿಡಿಯೋದಿಲ್ಲ. ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 10 ನಿಮಿಷ ಕುದ್ರೆ ಚೆನ್ನಾಗಿರುತ್ತೆ ಇದು. ನಿಮ್ ತಂದೆಯವರು ಮೈಸೂರು ಇದ್ದಾರಾ, ಬೆಂಗಳೂರು ಇದ್ದಾರಾ? ನಮ್ಮ ತಂದೆಯವರು ಬೆಂಗಳೂರಲ್ಲೇ ಇರೋದು. ಬೆಂಗಳೂರಲ್ಲೇ ಇದ್ದಾರಾ? ಅವ್ರ ಮನೇಲಿದೆ? ನಮ್ಮ ತಂದೆಯವರು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇರೋದು. ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇದ್ದಾರಾ? ಹೌದು. ಅವರು ಅಡಿಗೆ ಏನೋ ಮಾಡ್ತಾರೆ ಅಂತ ಹೇಳಿದ್ರಿ. ಹೌದು, ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಅಡಿಗೆ ಕಾಂಟ್ರಾಕ್ಟರ್. ಹೌದೇನೋ? ಓಹೋ, ವೆರಿ ಗುಡ್. ಅಂದ್ರೆ ನಿಮ್ ಮನೆಯವ್ರನ್ನೆಲ್ಲ ಒಂದ್ಸರಿ ಕರೆಸ್ತಾರೆ, ಒಳ್ಳೆ ರೆಸಿಪಿ ಮಾಡ್ಕೊಡ್ತಾರೆ. ಒಳ್ಳೆ ಕ್ರಮ ಗೊತ್ತಾಗುತ್ತೆ ಎಲ್ಲಾರ್ಗು ಏನ್ ಮಾಡ್ಬೇಕು ಅಂತಲ್ವಾ? ಹೌದು. ಕರ್ಸೋಣ ಬಿಡಿ, ಎಲ್ಲಾರನ್ನು ಕರ್ಸೋಣ, ನಿಮ್ಮ ಮನೆಯವ್ರನ್ನೆಲ್ಲ ಕರ್ಸೋಣ ಅಂತ. ನಮ್ಗೇನಂದ್ರೆ
ಹೆಂಗೆ ಅಡಿಗೆಯವ್ರು ಮಾಡ್ತಾರೋ ಅದೇ ತರ ಯಾಕೆ ನಿಮ್ಮ ಮನೇಲಿ ನೀವು ಮಾಡ್ಕೊಂಡು ತಿನ್ಬಾರ್ದು ಅಂತ ನಮ್ಮ ಕಾರ್ಯಕ್ರಮದ ಉದ್ದೇಶ. ಹೌದು. ಅದಕ್ಕೆ ತುಂಬಾ ಜನ ಅಂದ್ರೆ ಅವರು ಒಂದೊಂದು ಏನೇನ್ ಹಾಕ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಇಂತಿಂತದ್ ಹಾಕದ್ಮೇಲೆ ಇಂತಿಂತದೇ ಹಾಕಿ ಮಾಡ್ತಾರ. ಹೌದು ಹೌದು, ಕ್ರಮದಲ್ಲಿ ಮಾಡಿದ್ರೆ ಎಲ್ಲ ಚೆನ್ನಾಗಿ ಬರುತ್ತೆ. ಹೌದು ಮೇಡಮ್, ಸಿಸ್ಟಮ್ಯಾಟಿಕ್ ಆಗಿ ಬರುತ್ತೆ. ಹೌದು, ನಾವು ಅದೇ ಮಾಡ್ತೀವಿ, ಬಟ್ ಎಲ್ಲ ಅದನ್ನೇ ಹಾಕ್ತಿವಿ, ಬಟ್ ಸಿಸ್ಟಮ್ಯಾಟಿಕ್ ಆಗಿ ಮಾಡಲ್ಲ. ಅದಕ್ಕೆ ರುಚಿಯಾಗಿ ಬರಲ್ಲ. ಅದಕ್ಕೆ ಕೈ ಗುಣ ಚೆನ್ನಾಗಿದೆ, ವಾಸ್ತಿತ್ತು, ಅವ್ರು ಮಾಡಿದ ತಕ್ಷಣ ಎಂತರಿ ನಮ್ಮ ಮನೇಲಿ ಎಲ್ಲ ಹೇಳ್ತಾರೆ. ಬಟ್ ನಾವು ಮಾಡ್ತೀವಿ, ಆ ಸಿಸ್ಟಮ್ ಅಲ್ಲಿ ಮಾಡಲ್ಲ. ಸಿಸ್ಟಮ್ ಅವ್ರು ಮೆಂತ್ಯ ಹಾಕದ್ಮೇಲೆ ಧನಿಯಾ ಹಾಕ್ಬೇಕು ಅಂತಿರುತ್ತೆ, ಅದ್ ಹಾಕದ್ಮೇಲೆ ಮೆಣಸಿನಕಾಯಿ ಹಾಕ್ಬೇಕು ಅಂತಿರುತ್ತೆ. ನಮ್ದೇನಿಲ್ಲ, ಒಂದೇ ತನಿಲ್ಲ ಬಾಣ್ಲೆಲ್ಲ ಇರುತ್ತಲ್ಲ, ಹಾಕಿ ಅಂತ ಹಾಕ್ತಾ ಇರ್ತೀವಿ ನಾವು. ಕುದ್ದಾಗಿದೆ ಅನ್ಕೊಂಡಿದೀನಿ. ಇದು ಕುದ್ದಿದೆ, ಇದು ರೆಡಿ ಆಯ್ತು. ಆಫ್ ಮಾಡ್ಕೊಳ್ಳೋಣ, ಆಫ್ ಮಾಡ್ಬಿಡಿ. ಚೆನ್ನ ಮಸಾಲ ರೆಡಿ ಇದೆ. ಚೆನ್ನ ಮಸಾಲ ಕೊಟ್ಟೇ ಬಿಟ್ರು ರೂಪ ಅವರು. ಎಷ್ಟು ವಾಸನೆ ತುಂಬಿಕೊಂಡಿದೆ ಅಂದ್ರೆ ಚೆನ್ನ ಮಸಾಲದು ನೋಡಿ, ಅದ್ಭುತವಾದ ಘಮ ಹೋಗ್ತಾ ಇದೆ. ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ, ಇಷ್ಟೊಂದು ಬೇಗ ಮಾಡಿದ್ದಾರೆ. ಎಷ್ಟು ಬೇಗ ಅದನ್ನ ಮಾಡಿ ಆ ಕಾಳನ್ನ ಹಾಕಿ ಅದನ್ನ ರುಬ್ಕೊಂಡು ಸಖತ್ತಾಗಿ ಮಾಡಿದ್ರು. ಯಾಕಂದ್ರೆ ಅವರ ಕುಟುಂಬನೇ ಅಡಿಗೆ ಫ್ಯಾಮಿಲಿ ಅಲ್ವಾ, ಏನ್ ಮಾಡಕ್ಕಾಗಲ್ಲ. ನಾವು ಕಲ್ತ್ಕೋಬೇಕು, ನೀವು ಕಲ್ತ್ಕೋಬೇಕಾದ್ರೆ ಇದನ್ನ ನೋಡ್ಲೇಬೇಕು. ಚೆನ್ನ ಮಸಾಲ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಬೆಂದ ಕಾಬೂಲು ಕಡಲೆ, ಗೋಡಂಬಿ ಹಾಕಿ ಮತ್ತೊಮ್ಮೆ ರುಬ್ಬಿಕೊಳ್ಳಿ. ಒಲೆಯ ಮೇಲೆ ಕಡಾಯಿ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು, ನಂತರ ರುಬ್ಬಿಕೊಂಡ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ ಮಿಶ್ರಣ ಹಾಕಿ ಹುರಿಯಿರಿ. ಆಮೇಲೆ ಬೆಂದ ಕಾಬೂಲು ಕಡಲೆ, ರುಬ್ಬಿಕೊಂಡ ಕಾಬೂಲು ಕಡಲೆ, ಗೋಡಂಬಿ ಮಿಶ್ರಣ, ಅಚ್ಚ ಖಾರದ ಪುಡಿ, ಕರಿಬೇವು, ನೀರು ಹಾಕಿ ಕುದಿಯಲು ಬಿಡಿ. ಕೊನೆಯಲ್ಲಿ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಈಗ ಬಿಸಿ ಬಿಸಿಯಾದ ಚೆನ್ನ ಮಸಾಲವನ್ನು ಪೂರಿ ಅಥವಾ ಚಪಾತಿಯೊಂದಿಗೆ ಸವಿಯಲು ಕೊಡಿ. ಚೆನ್ನ ಮಸಾಲ ಹಿಂಗೆ ತಿನ್ನೋದು ತುಂಬಾ ಕಷ್ಟ ಆಗ್ಬೋದು, ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಸ್ವಲ್ಪ ಖಾರವಾಗಿದೆ. ನಮ್ಮನೇಲಿ ಸ್ಪೈಸಿ ಎಲ್ಲರಿಗೂ ಇಷ್ಟ. ಹೌದಾ? ನಮ್ಗೆ ಇಷ್ಟ ಬಿಡಿ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ನಿಮ್ಮ ತಂದೆಯವ್ರನ್ನ ಕೇಳಿದೆ ಅಂತೇಳಿ ಅವ್ರನ್ನೂ ಒಂದ್ಸರಿ ನಮ್ಮ ಕಾರ್ಯಕ್ರಮ ಕಳಿಸ್ಕೊಡಿ. ನಿಮ್ಮ ಮಾವವ್ರ ದೀಕ್ಷಿತ್ರನ ಅವ್ರನ್ನೂ ಒಂದ್ಸರಿ ಕಳಿಸ್ಕೊಡಿ, ನಾವು ಕೇಳಿದ್ವಿ ಅಂತೇಳಿ ಮೇಡಮ್. ಥ್ಯಾಂಕ್ ಯು ರೂಪ ಅವರೇ, ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮದ ಮುಂದಿನ ಸುತ್ತು ಸುತ್ತೇನು ಹೇಳೋದು ಬೇಕಾಗಿಲ್ಲ, ಅವಾಗಲೇ ರೀನಾ ಮೇಡಮ್ ಬಂದಿದ್ದಾರೆ ಅಂತ ಹೇಳಿದ್ರೆ ಸುತ್ತು ಆಟೋಮೆಟಿಕ್ ಆಗಿ ಶುರು ಆಗುತ್ತೆ. ರೀನಾ ಅವರೇ ನಮಸ್ಕಾರ. ನಮಸ್ತೆ. ಹೇಳಿ, ಇವತ್ತು ನಮ್ಗೆ ಆರೋಗ್ಯದ ಅಡಿಗೆಯಲ್ಲಿ ಏನ್ ಕೊಡ್ತಾ ಇದ್ದೀರಾ, ಏನ್ ಕುಡಿಸ್ತಾ ಇದ್ದೀರಾ? ಇವತ್ತು ಒಂದು ಎನರ್ಜಿ ಡ್ರಿಂಕ್ ಮಾಡೋಣ. ಎನರ್ಜಿ ಡ್ರಿಂಕ್? ಹೌದು. ಓಕೆ. ಇದು ಬ್ರೇಕ್ಫಾಸ್ಟ್ ಯೂಸ್ ಮಾಡಬಹುದು. ಓಟ್ಸ್ ಅಂಡ್ ಬನಾನಾ ಸ್ಮೂದಿ ಅಂತ. ಓಟ್ಸ್ ಬನಾನಾ ಸ್ಮೂದಿ ಬೇಕಾಗುವ ಸಾಮಗ್ರಿಗಳು: ಓಟ್ಸ್, ಬಾಳೆಹಣ್ಣು, ಹಾಲು, ಜೇನುತುಪ್ಪ. ಓಟ್ಸ್ ಅಂಡ್ ಬನಾನಾ ಸ್ಮೂದಿ ಅಂತ. ಹೌದು. Okay. ಇದು ಈಗ ಟೈಮ್ ಇಲ್ಲ ಬ್ರೇಕ್ಫಾಸ್ಟ್ ಮಾಡಕ್ಕೆ ಅಂತ ಇದ್ದಾಗ ಇನ್ಸ್ಟೆಂಟ್ ಆಗಿ ಮಿಕ್ಸಿಲ್ ಮಾಡ್ಕೊಂಡು ಕುಡ್ಕೊಂಡು ಹೋಗ್ಬೋದು. ಪರವಾಗಿಲ್ಲ, ಏನಾಗೋದಿಲ್ಲ. ಏನಿಲ್ಲ, ಎನರ್ಜಿ ಡ್ರಿಂಕ್. ಓಕೆ, ಮತ್ತೆ ಶುರು ಮಾಡಿ ಫಟಾಫಟ್ ಅಂತ. ಏನ್ ಮಾಡ್ಬೇಕು, ಏನ್ ಬೇಕು ನಿಮ್ಗೆ? ಈಗ ಮಿಕ್ಸರ್ ಜಾರ್ ಕೊಡಿ. ಜಾರ್ ಕೊಡ್ಲಾ? ಓಕೆ, ಇದಕ್ಕೆ ನಾವು ಈಗ ಅರ್ಧ ಕಪ್ ಓಟ್ಸ್ ಹಾಕೊಳ್ಳೋಣ. ಹಾಕ್ಬಿಡಿ. ಒಂದು ಬಾಳೆಹಣ್ಣು. ಓಕೆ ಮೇಡಮ್, ಈ ಬಾಳೆಹಣ್ಣಿನ ಬಗ್ಗೆ ಸ್ವಲ್ಪ ನೀವು ಹೇಳ್ಬೇಕು. ಬಾಳೆಹಣ್ಣು ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ. ಹೊಟ್ಟೆ ಹಸ್ಕೊಂಡಿದ್ದಾಗ ಬಾಳೆಹಣ್ಣು ತಿಂದ್ರೆ ಸರಿ. ಎಷ್ಟೋ ಜನ ಕೇಳ್ಕೊಳ್ಳಿ, ಇವತ್ತುವೇ ನೀವು ನಮ್ಮ ಹೈಕೋರ್ಟು ಮತ್ತೆ ಕಬ್ಬನ್ ಪಾರ್ಕ್ ಸುತ್ತಮುತ್ತ ಹೋದ್ರೆ ಗೌರ್ಮೆಂಟ್ ಆಫೀಸ್ಗಳಿದೆ. ಹೌದು. ಎಷ್ಟೋ ಜನ ಮಧ್ಯಾಹ್ನ ನೀವು ನೋಡ್ಬೇಕಲ್ಲಿ ಇಷ್ಟು ದೊಡ್ಡ ಬಾಳೆಹಣ್ಣು ಸಿಗುತ್ತೆ. ಹೌದು. ಒಂದ್ ಬಾಳೆಹಣ್ಣು ತಿರೋ ಅಭ್ಯಾಸ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡಿದ್ದಾರೆ. ಒಂದಿನ 2 ದಿನದಲ್ಲ. ಅವ್ರದ್ದು ಅಭ್ಯಾಸ ಏನಂದ್ರೆ ಆಫೀಸ್ ಮುಗಿದ ತಕ್ಷಣ ಮಧ್ಯಾಹ್ನ ಊಟ ಆಗುತ್ತೋ ಬಿಡುತ್ತೋ ಆ ಬಾಳೆಹಣ್ಣು ತಿನ್ಲೇಬೇಕು ಅವರು. ಬಾಳೆಹಣ್ಣಿನ ಮಹತ್ವ ಸ್ವಲ್ಪ ಹೇಳ್ಬೇಕಾಗುತ್ತೆ. ಇದು ಹೈ ಕ್ಯಾಲರಿ ಹಣ್ಣುಗಳಲ್ಲಿ ಹೈ ಕ್ಯಾಲರಿ ಕ್ಯಾಟಗರಿಗೆ ಸೇರುತ್ತೆ. ಇದರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ. ಈಗ ಹೈ ಬ್ಲಡ್ ಪ್ರೆಷರ್ ಇರೋರು ಬಾಳೆಹಣ್ಣು ಸೇವಿಸಬಹುದು. ಹೈ ಬ್ಲಡ್ ಪ್ರೆಷರ್ ಇರೋರು? ಹೌದು. ಇವರು ಡಯಾಬಿಟಿಸ್ ಅವ್ರಿಗೆ ವರ್ಜನೆ ಬೇಡ. ಅವರು ಏಲಕ್ಕಿ ಬಾಳೆಹಣ್ಣು ಒಂದು ಚಿಕ್ಕದು, ಅವ್ರ ಶುಗರ್ ಲೆವೆಲ್ ಎಲ್ಲ ನಾರ್ಮಲ್ ಆಗಿದ್ರೆ ಒಂದು ಚಿಕ್ಕ ಏಲಕ್ಕಿ ಬಾಳೆಹಣ್ಣು ಸೇವಿಸಬಹುದು. ಹೌದು, ಇದು ದೊಡ್ಡ ಪಚ್ಚ ಬಾಳೆಹಣ್ಣು ಬೇಡ. ಓಕೆ. ಇದಕ್ಕೆ ಹಾಲು ಹಾಕ್ತಾ ಇದೀವಿ. ಇದರಲ್ಲಿ ಪ್ರೋಟೀನ್,
ಕಾರ್ಬೋಹೈಡ್ರೇಟ್, ಫೈಬರ್ ಎಲ್ಲ ಇರೋದ್ರಿಂದ ಹೋಲ್ಸಮ್ ಹೆಲ್ದಿ ಫುಡ್. ಹೌದು, ಯಾಕಂದ್ರೆ ನಾವು breakfast. ಓಟ್ಸ್ ಹಾಕಿದೀವಿ. ಹೌದು. ಇದಕ್ಕೆ 1 ಸ್ಪೂನ್ ಜೇನುತುಪ್ಪ ಹಾಕೋಣ. ನಾವೇನು ಸಕ್ಕರೆ ಮಿಕ್ಸ್ ಮಾಡಲ್ಲ? ಇಲ್ಲ, ಓಕೆ ಓಕೆ. ನಾವು ರಿಫೈನ್ಡ್ ಶುಗರ್ ಯೂಸ್ ಮಾಡ್ತಿಲ್ಲ. ಓಕೆ. ಆದಷ್ಟು ನಾವು ರಿಫೈನ್ಡ್ ಶುಗರ್ನ ಕಡಿಮೆ ಬಳಕೆ ಅದೇ ಮಾಡಿ. ಆ ಶುಗರ್ ಬದ್ದು ನಾವು ಜೇನುತುಪ್ಪ ಸ್ವಲ್ಪ ಹಾಕೋಬಹುದು. ಹೌದು. ಈಗ ಇದು ರೆಡಿ ಆಗಿದೆ. ಓಕೆ. ಒಂದು ಸ್ವಲ್ಪ ಡೌಟು ಹೇಳಿ. ಏನಂದ್ರೆ ಈ ಬಾಳೆಹಣ್ಣಲ್ಲಿ ಎಷ್ಟೊಂದು ವಿಧಗಳಿದೆ. ಹೌದು ನೇಂದ್ರ ಬಾಳೆ, ಪಚ್ಚಬಾಳೆ, ಇನ್ನೇನು ಏಲಕ್ಕಿ ಬಾಳೆಹಣ್ಣು, ನಂಜನಗೂಡು ರಸಬಾಳೆ. ಹೌದು. ಇದರಲ್ಲಿ ಎಲ್ಲಾ ಗುಣಗಳು ಒಂದೇ ಇರುತ್ತಾ? ಕಂಟೆಂಟ್, ನ್ಯೂಟ್ರಿಷನ್ ಕಾಂಪೋಸಿಷನ್ ಒಂದೇ ಇರುತ್ತೆ, ಓಕೆ ಅದು ವೆರೈಟಿ ಮಾತ್ರ ಬೇರೆ ತರ ಇರುತ್ತೆ ಅಷ್ಟೇ. ಓಕೆ. ಆಮೇಲೆ ಈ ಬಾಳೆಕಾಯಿಗೂ ಬಾಳೆಹಣ್ಣಿಗೆ ಏನು ವ್ಯತ್ಯಾಸ ಇದೆ? ಬಾಳೆಹಣ್ಣು ರೈಪ್ ಆಗಿ ಸ್ಟಾರ್ಚ್, ಅದು ಇದರಲ್ಲಿ ಕಾಯಿನಲ್ಲಿ ಸ್ಟಾರ್ಚ್ ಜಾಸ್ತಿ ಇರುತ್ತೆ. Okay. ಇದು ಶುಗರ್ ಆಗಿ ಕನ್ವರ್ಟ್ ಆಗೋಗಿರುತ್ತೆ. ಶುಗರ್ ಫ್ರಕ್ಟೋಸ್ ಆಗಿ, ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಆಗಿ ಹಣ್ಣಲ್ಲಿ ರೈಪ್ ಆಗಿರುತ್ತೆ. ಅದು ಸ್ಟಾರ್ಚ್ ಅಂಶ ಆಗಿರುತ್ತೆ. ಅಂದ್ರೆ ಇವಾಗ ಹಾಗಾದ್ರೆ ನೀವ್ ಹೇಳೋ ಪ್ರಕಾರ ಏನು, ಆ ಸಕ್ಕರೆ ಅಂಶ ಕಾಯಿನಲ್ಲಿ ಕಡಿಮೆ ಇರುತ್ತೆ. ಅಂದ್ರೆ ಕಾಯಿನ ಶುಗರ್ ಪೇಷಂಟ್ ಅವ್ರು ತಿನ್ಬೋದಾ? ಸ್ವಲ್ಪ ಯೂಸ್ ಮಾಡಿ, ಸ್ವಲ್ಪ ಪಲ್ಯಕ್ಕೆಲ್ಲ ಯೂಸ್ ಮಾಡಿ. ಪಲ್ಯ ಎಲ್ಲ ಮಾಡ್ಕೋಬಹುದು. ಹೌದು. ಓಕೆ 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 ಓಕೆ. ಇದು ಇನ್ಸ್ಟೆಂಟ್ ಆಗಿ ಗ್ಲೂಕೋಸ್ ಬ್ಲಡ್ ಗೆ ಹೋಗುತ್ತೆ ಡೈರೆಕ್ಟ್ ಆಗಿ. ಡೈರೆಕ್ಟ್ ಆಗಿ. ಏನಕ್ಕೆ? ಹೌದೌದು, ಹಾ. ಕರೆಕ್ಟ್ 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 ಕರೆಕ್ಟ್. ಈಗ ಅದು ಗ್ಲಾಸಿಗೆ ಹಾಕೊಳ್ಳೋಣ. ಇದನ್ನ ಏನು ತಣ್ಣಗೆ ಮಾಡ್ಕೊಂಡು ಕುಡಿಯೋದಾ, ಬಿಸಿಗೆ ಮಾಡ್ಕೊಂಡು ಕುಡಿಯೋದಾ, ಅಥವಾ ಹಾಗೆ ಕುಡಿಯೋದಾ? ಏನ್ ಸಮಾಚಾರ? ಚಿಲ್ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಹಂಗೆ ಕುಡಿದ್ರೆ ಸ್ವಲ್ಪ ಬಿಸಿ ಬಿಸಿ ಆಗಿರುತ್ತೆ. ಹೌದು. ಅನ್ಕೊಂಡೆ ಏನಕ್ಕೆ ಒಂದೇ ಒಂದು ಇಟ್ಕೊಳ್ತಾ ಇದಾರೆ ಅಂತ. ಓಯ್ ಓಯ್. ಇದು ಓಟ್ಸ್ ಅಂಡ್ ಬನಾನಾ ಸ್ಮೂದಿ ರೆಡಿ ಆಗಿದೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಈಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅರ್ಜೆಂಟ್ ಬ್ರೇಕ್ಫಾಸ್ಟ್ ಮಾಡಲ್ಲ, ಹಾಗೆ ಹೊರಟೋಗ್ತಾರೆ ಅನ್ನೋರ್ಗೆ ಒಂದು ಗ್ಲಾಸ್ ಕೊಟ್ಬಿಡಿ, ತುಂಬಾ ಖುಷಿಯಾಗಿ ಹೋಗ್ತಾರೆ. ಬ್ರೇಕ್ಫಾಸ್ಟೇ ಬೇಕಾಗಿಲ್ಲ. ಹೌದು, ಇದೇ ಬ್ರೇಕ್ಫಾಸ್ಟ್. ಯಾಕಂದ್ರೆ ಅಷ್ಟೊಂದು ನಾವು ಓಟ್ಸ್ ಎಲ್ಲ ಹಾಕಿದೀವಿ, ಇದೆಲ್ಲ ಹಾಕಿದೀವಿ, ಆದ್ರಿಂದ ಏನು ಬೇಕಾಗಿಲ್ಲ ಅಂತ. ಓಕೆ. ಈ ರೆಸಿಪಿನ ಯಾವ ರೀತಿ ಮಾಡಿದ್ರು ಎಷ್ಟು ಸಿಂಪಲ್. ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗ್ಬಿಟ್ಟಿರುತ್ತೆ, ಆಫೀಸಿಗೆ ಟೈಮ್ ಆಗ್ಬಿಡುತ್ತೆ, ಯಜಮಾನ್ರಿಗೆ ಟಿಫನ್ ನೀವು ಮಾಡಿರಲ್ಲ, ನೀವು ರೆಡಿ ಆಗಿರಲ್ಲ ಅಂತ ಸಂದರ್ಭದಲ್ಲಿ ಒಂದು ಗ್ಲಾಸ್ ತುಂಬಾ ಒಂದು ಅರ್ಧ ಗ್ಲಾಸ್ ಓಟ್ಸು, ಒಂದೊಂದೆರಡು ಬಾಳೆಹಣ್ಣು ಹಾಕಿ 1 ಲೀಟರ್ ಹಾಲು ಹಾಕಿ ಕೊಟ್ರೆ ಸಾಯಂಕಾಲ ತನಕ ಅಳ್ಳಾಡಂಗಿಲ್ಲ. ಓಕೆ, ಟೇಸ್ಟ್ ಮಾಡಿ ನೋಡ್ಬಿಡ್ಲಾ? ನೋಡಿ. ಟೇಸ್ಟ್ ಮಾಡಿ ನೋಡೋದಕ್ಕಿಂತ ಮೊದಲು ಇನ್ನೊಂದ್ಸರಿ ಮಾಡಿ ನೋಡ್ಕೊಂಡ್ಬಿಡ್ಬೇಕೇನೋ ಅನ್ಕೊಳ್ತಾ ಇದಾರೆ. ಒಂದ್ಸರಿ ತೋರಿಸ್ಬೋಣ ಅವ್ರಿಗೆ. ಓಟ್ಸ್ ಬನಾನಾ ಸ್ಮೂದಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬಾಳೆಹಣ್ಣು, ಓಟ್ಸ್, ಹಾಲು, ಜೇನುತುಪ್ಪ ಹಾಕಿ ಬ್ಲೆಂಡ್ ಮಾಡಿ ಇದನ್ನು ಒಂದು ಗಾಜಿನ ಲೋಟಕ್ಕೆ ಹಾಕಿ. ಈಗ ಆರೋಗ್ಯಕರವಾದ ಬೆಳಿಗ್ಗೆ ತಿಂಡಿಯ ಬದಲು ಸೇವಿಸಬಹುದಾದ ಓಟ್ಸ್ ಬನಾನಾ ಸ್ಮೂದಿ ಕುಡಿಯಲು ಸಿದ್ಧ. ಮೇಡಮ್, ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ. ರೀನಾ ಅವರೇ, ಪ್ರಾಬ್ಲಮ್ ಇಲ್ಲ ತಾನೆ? ಬೇಜಾನ್ ಹೊಟ್ಟೆ ಸಿಗ್ತದೆ ನನಗೆ ಇವತ್ತು. ಪ್ರಾಬ್ಲಮ್ ಆದ್ರೆ ಹೇಳಿ. ಓಕೆ ಓಕೆ. ಪಂಚಾಮೃತ ಕಥಾಗಿದೆ, ಕುಡಿಬೋದು ಕುಡಿಬೋದು, ಪ್ರಾಬ್ಲಮ್ ಇಲ್ಲ. ಸಕ್ಕರೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಅಯ್ಯೋ, ಸಕ್ಕರೆ ಹಾಕಿ ಬಿಡಲ್ಲ ಸುಮ್ಮನೆ ರೀ. ಇಷ್ಟೊಂದು ಸ್ವೀಟಾಗಿ ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಮುಂದಿನ ಸರಿಯಿಂದ ಉಪ್ಪಾಕ ಕೊಟ್ಬಿಡ್ತಾರೆ. ಚೆನ್ನಾಗಿದೆ ಮೇಡಮ್, ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಡ್ರಿಂಕ್ ತೋರಿಸ್ಕೊಟ್ಟಿದ್ದೀರಾ. ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಏನು ವರಿ ಮಾಡ್ಕೋಬೇಡಿ, ಬೇರೆದೆಲ್ಲ ತಿನ್ನಕ್ಕೆ ಹೋಗ್ಬೇಡಿ. ಒಂದೇ ಒಂದು ಗ್ಲಾಸ್ ಹಾಲು, ಒಂದೇ ಒಂದು ಬಾಳೆಹಣ್ಣು, ಇಷ್ಟೇ ಇಷ್ಟು ಓಟ್ಸ್ ಹಾಕಿದ್ರೆ ಮಧ್ಯಾಹ್ನ 12:30 ತನಕ ಸ್ಟಾಮಿನಾ ಹಂಗೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕಾರ್ಯಕ್ರಮ ನೋಡಿದ್ರಲ್ಲ, ಏನಿಸ್ತು? ಚೆನ್ನಾಗಿದೆ ಅಂತ ಕಾರ್ಯಕ್ರಮ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್ ಸಿಂಪಲ್ ಸಿಂಪಲ್. ನಿಮ್ಮ ಏನು ರೆಸಿಪಿ ಮಾಡ್ತೀರಾ, ಎಲ್ಲಿಂದ ನೀವು ನಮಗೆ ಕರೆ ಮಾಡಿದ್ದೀರಾ ಅಂತ ತಿಳಿಸ್ಕೊಟ್ರೆ ನಿಮ್ಮನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರ್ಸ್ಕೊಂಡು ನಿಮ್ಮ ಟೇಸ್ಟನ್ನು ಸಹ ನಮ್ಮ ಒಗ್ಗರಣೆ ಡಬ್ಬಿಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ